ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ. ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ರೈತ ಬಾಂಧವರೇ, ಇಂದಿನ ಮತ್ಸ್ಯತರಂಗ ಬಾನುಲಿ ಸರಣಿಯಲ್ಲಿ ಮೀನು ಸಾಕಾಣಿಕೆಯಲ್ಲಿ ರೋಗಗಳ ಸಮಗ್ರ ನಿರ್ವಹಣೆಯನ್ನು ಕುರಿತು ಮಳವಳ್ಳಿ ತಾಲೂಕು ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕೆಜೆ ಪೂಜಾಶ್ರೀ ಅವರೊಂದಿಗೆ ಸಂದರ್ಶನವಿದೆ. ಪೂಜಾಶ್ರೀ ಅವರೇ, ನಮಸ್ಕಾರ. ನಮಸ್ತೆ ಸರ್. ಮೀನು ಸಾಕಾಣಿಕೆಯನ್ನು ಇವತ್ತು ಬಹಳಷ್ಟು ಜನ ಕೃಷಿಕರು ಮಾಡ್ತಾ ಇದ್ದಾರೆ. ಹೌದು ಸರ್. ಮನುಷ್ಯನಿಗೆ ಬಂದಂಗೆ ಮೀನುಗಳಿಗೂ ನಾನಾ ಬಗೆಯ ಕಾಯಿಲೆಗಳು ಬರ್ತವೆ. ಖಂಡಿತವಾಗಿ ಸರ್. ಈ ಕಾಯಿಲೆಗಳು ಯಾವ್ಯಾವುದು? ಸಾಕಣಾ ವಿಧಾನಗಳು ಸಾಕಷ್ಟು ಇದ್ದಾವೆ ಬಿಡಿ. ಕೊಳದಲ್ಲಿ ಸಾಕ್ತಾರೆ, ಕೆರೆನಲ್ಲಿ ಸಾಕ್ತಾರೆ, ಪಂಜರದಲ್ಲಿ ಸಾಕ್ತಾರೆ, ಸಣ್ಣ ಪುಟ್ಟ ಏನು ಕೃಷಿ ಭಾಗ್ಯ ಯೋಜನೆಗಳಲ್ಲಿ ಇರೋವಂಥ ಸಣ್ಣ ಕೊಳದಲ್ಲೂ ಸಾಕ್ತಾರೆ, ತಾವೇ ಹೇಳ್ದಂಗೆ ಅಕ್ವೇರಿಯಮ್ಮಲ್ಲಿ ಸಾಕ್ತಾರೆ. ಸಾಕಣಾ ವಿಧಾನಗಳು ಸಾಕಷ್ಟು ಇದ್ದಾವೆ. ಮತ್ತು ಬಗೆ ಬಗೆಯ ಮೀನು ತಳಿಗಳು ಇದ್ದಾವೆ. ಮರಲ್ಲಿದೆ, ಆಮೇಲೆ ಏನು ಗಿಫ್ಟ್ ತಿಲಾಪಿಯಾ ಇದೆ, ಕಾಟ್ಲಾ, ರೋಹು, ಅಲ್ವಾ, ಗೌರಿ ಮೀನು. ಸೊ ಮೀನುಗಳಿಗೆ ಯಾವ್ಯಾವ ತರಹ ಕಾಯಿಲೆಗಳು ಬರ್ತವೆ, ಬರದಂಗೆ ಏನಾದರೂ ಲಸಿಕೆಗಳು, ನಿರ್ವಹಣಾ ವಿಧಾನಗಳು ಇದೆಯಾ? ಬಂದ ಮೇಲೆ ಅದನ್ನು ಹತೋಟಿ ಮಾಡೋದು ಹೇಗೆ? ಯಾವ ರೀತಿ ಇದನ್ನು ಗುರುತಿಸ್ಬೋದು? ಕಾಯಿಲೆ ಬಂದಿದೆಯೋ ಬಂದಿಲ್ವೋ? ಆಮೇಲೆ ಅದೇ ಈಗ ಮೀನಿನ ಆರೋಗ್ಯ, ಕೊಳದ ಆರೋಗ್ಯನ ಕಾಪಾಡ್ಕೊಳ್ಳೋದು ಹೇಗೆ? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು ಮೇಡಮ್. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಮೀನು ಸಾಕಾಣಿಕೆಯಲ್ಲಿ ರೋಗಗಳು ಅಂತ ಹೇಳಿದಾಗ ತಾವು ಹೇಳ್ದಂಗೆ ಮನುಷ್ಯರಿಗೆ ಹೇಗೆ ರೋಗಗಳು ಬರ್ತವೆ, ಸೊ ಅದೇ ರೀತಿ ಮೀನುಗಳಿಗೂ ಕೂಡ ರೋಗಗಳು ಬರ್ತವೆ. ಆದರೆ ಇಲ್ಲಿ ಒಂದು ಗಮನಿಸಬೇಕಾದಂಥ ವಿಚಾರ ಏನಂತಂದರೆ, ಮೀನು ಇರೋದು ನೀರಲ್ಲಿ. ಸೊ ಮತ್ತು ಮೀನುಗಳು ಗುಂಪಾಗಿ ಇರ್ತವೆ ಸರ್, ಇಂಡಿವಿಜುವಲ್ ಆಗಿ ಇರಲ್ಲ. ಈಗ ಬೇರೆ ಪ್ರಾಣಿಗಳಿಗೆ ಹೋಲಿಸಿದ್ರೆ, ಬೇರೆ ಪ್ರಾಣಿಗಳಲ್ಲಿ ಕೂಡ ಈಗ ಹಸು ಇರ್ಬೋದು, ಕುರಿ ಇರ್ಬೋದು, ಅಥವಾ ಪೌಲ್ಟ್ರೀಸ್ ಇರ್ಬೋದು, ಅವಕ್ಕೆ ಈಗೀಗ ಹಸುವಿಗೆ ಏನಾದರೂ ಕಾಯಿಲೆ ಬಂತು ಅಂತ ಅಂದರೆ, ಸೊ ಅದಕ್ಕೆ ನಾವು ಆ ಒಂದು ಹಸುಗೆ ನಾವು ಟ್ರೀಟ್ಮೆಂಟ್ನ ಕೊಡ್ಬೋದು ಸರ್. ಆದರೆ ಈ ಮೀನು ಅಂತ ಬಂದಾಗ, ಸೊ ಈಗ ಒಂದು ಕೆರೆ ತಗೊಳ್ಳಿ ಅಥವಾ ಒಂದು ಪಾಂಡ್ ತಗೊಳ್ಳಿ, ಸೊ ಎಷ್ಟೊಂದು ಮೀನುಗಳು ಒಂದೇ ಕಡೆ ಪೂಲ್ ಆಗಿರ್ತವೆ. ಸೊ ಅಲ್ಲಿ ನಾವು ಕಾಯಿಲೆಗಳಿಗೆ ಒಂದು ಏನು ಟ್ರೀಟ್ಮೆಂಟನ್ನು ಕೊಡೋದು ತುಂಬಾ ಕಷ್ಟ ಇದೆ ಸರ್. ಯಾಕೆಂತಂದರೆ ಒಂದು ಮೀನನ್ನು ಹಿಡ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಬೇರೆ ಪ್ರಾಣಿಗಳಿಗೆ ಹೋಲಿಸ್ಕೊಂಡ್ರೆ ಇದರಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋದಕ್ಕೆ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಇಲ್ಲಿ ಕೆರೆಗಳಲ್ಲಾಗಿರ್ಬೋದು, ಜಲಾಶಯ ಆಗಿರ್ಬೋದು, ನದಿಗಳಲ್ಲಾಗಿರ್ಬೋದು, ಇದರಲ್ಲಿ ಎಲ್ಲೂ ಕೂಡ ನಾವು ಮೀನುಗಳಿಗೆ ಯಾವುದೋ ರೋಗ ಬಂತು ಅಂತಂದಾಗ ನಾವು ಅದಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ನಾನಿವಾಗ ಮಾತಾಡಿದ್ರೂ ಅದು ಮೀನು ಸಾಕಾಣಿಕೆನಲ್ಲಿ ಏನು ನಾವು ಪಾಂಡಲ್ಲಿ ಅಥವಾ ನಾವು ಒಂದು ಮೀನಿನ ಹೊಂಡ ಮಾಡ್ಕೊಂಡಿರ್ತೀವಿ, ಸೊ ಆ ಪಾಂಡಲ್ಲಿ ಅಥವಾ ಈ ಮನೆಯಲ್ಲಿ ಅಕ್ವೇರಿಯಂಗಳನ್ನ ಇಟ್ಕೊಂಡಿರ್ತಾರೆ, ಸೊ ಅದರಲ್ಲಿ ಸೊ ಅಲ್ಲಿ ರೋಗ ಬಂತು ಅಂತಂದಾಗ ನಾವು ಟ್ರೀಟ್ಮೆಂಟನ್ನು ಹೇಗೆ ಮಾಡ್ಬೋದು ಅಂತ ಅನ್ನೋದ್ರ ಬಗ್ಗೆ ಮಾತಾಡ್ಬೋದು ಸರ್. ಹೌದು ಸರ್, ಕನ್ಫೈನ್ಡ್ ಇರಬೇಕು. ಹೌದು, ತುಂಬಾ ಕೆರೆ ಅಂದರೆ ತುಂಬ ಹೆಕ್ಟರ್ಸ್ ಗಟ್ಟಲೆ ಇರುತ್ತೆ ಸರ್. ಸೊ ಅದರಲ್ಲಿ ನೀವು ಎಷ್ಟು ಅಂತ ಕೆಮಿಕಲ್ಸ್ನ ಯೂಸ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀರಾ ಅಥವಾ ಮೀನುಗಳನ್ನ ಹಿಡ್ಕೊಂಡು, ಏಕೆಂದರೆ ನಾವು ಮೀನನ್ನ ಒಂದು ಟ್ರೀಟ್ಮೆಂಟ್ ಮಾಡಬೇಕು ಅಂತಂದಾಗ ಒಂದು ಆಹಾರದಲ್ಲಿ ಕೊಡ್ತೀವಿ ಸರ್. ಈಗ ಆಹಾರದ ಜೊತೆಗೆ ಅದನ್ನು ಮಿಕ್ಸ್ ಮಾಡಿ ಏನು ನಮ್ಮದು ಔಷಧಿ ಇದೆ, ಸೊ ಔಷಧಿನ ಆಹಾರದ ಜೊತೆ ಮಿಕ್ಸ್ ಮಾಡಿ ಕೊಡ್ತೀವಿ ಸರ್. ಅದು ಒಂದು ವಿಧಾನ. ಅಥವಾ ಡೈರೆಕ್ಟಾಗಿ ನೀರಿಗೇನೆ ಹಾಕುವಂಥದ್ದು ಒಂದು ಕೆಮಿಕಲ್ನ, ಒಂದು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂತ ಇಟ್ಕೊಳ್ಳಿ, ಸೊ ಆ ಕೆಮಿಕಲ್ನ ನೀರಲ್ಲಿ ಬೆರೆಸಿ ಎರಚುವಂಥದ್ದು. ಸೊ ಈ ಎರಡೂ ವಿಧಾನಗಳು ಕೆರೆಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂತಂದರೆ ಅದು ತುಂಬ ಲಾರ್ಜ್ ವಾಟರ್ ಬಾಡಿ ಆಗಿರೋದ್ರಿಂದ ಸೊ ಅದು ನಮಗೆ ಟ್ರೀಟ್ಮೆಂಟ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾನು ಏನು ಹೇಳ್ತೀನಪ್ಪ ಅಂತಂದರೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಸರ್. ಮೀನು ಸಾಕಾಣಿಕೆಯಲ್ಲಿ ನಾವು ರೋಗ ಬಂದ ಮೇಲೆ ಅವಕ್ಕೆ ನಾವು ಔಷಧಿ ಅಥವಾ ಟ್ರೀಟ್ಮೆಂಟ್ನ ಕೊಡೋದಕ್ಕಿಂತ ಹೆಚ್ಚಾಗಿ ರೋಗವನ್ನು ಬರದೇ ಇರೋ ರೀತಿನಲ್ಲಿ ನಾವು ಸಾಕಾಣಿಕೆಯನ್ನು ಕೈಗೊಳ್ಳೋದು ಒಳ್ಳೆಯದು ಸರ್. ಸೊ ಹಾಗಾಗಿ ನಾನು ಈ ರೋಗಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಯಾವ ರೀತಿನಲ್ಲಿ ರೋಗಗಳು ಬರೋದನ್ನು ನಾವು ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸರ್. ಯಾಕೆಂದರೆ ಇದೇ ತುಂಬ ಮುಖ್ಯವಾದದ್ದು. ಯಾಕೆಂದರೆ ಇನ್ನು ಟ್ರೀಟ್ಮೆಂಟ್ ಮಾಡಿದ್ಮೇಲೂ ಸಹ ಅದು ಪರ್ಮನೆಂಟ್ ಟ್ರೀಟ್ಮೆಂಟ್ ಅಂತ ಹೇಳಲಿಕ್ಕಾಗಲ್ಲ ಸರ್. ಇವತ್ತು ಸಾಯೋ ಮೀನನ್ನು ಇನ್ನೊಂದು ಸ್ವಲ್ಪ ಹೆಚ್ಚು ಕಾಲ ಬದುಕೋವಂಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಅಷ್ಟೇ ಹೊರತು ಸೊ ಪರ್ಮನೆಂಟಾಗಿ ಟ್ರೀಟ್ಮೆಂಟ್ ಮಾಡಲಿಕ್ಕಾಗಲ್ಲ. ಈ ನಾನು ಏನು ಕನ್ಫೈನ್ಡ್ ಸ್ಪೇಸಲ್ಲಿ ಹೇಳಿದೆ ಅಲ್ಲೂ ಕೂಡ ಅಷ್ಟೇ. ಸೊ ಹಾಗಾಗಿ
ಬರಲಿಕ್ಕಿಂತ ಮುಂಚೆನೇ ನಾವು ಅದನ್ನ ಹೇಗೆ ಹತೋಟಿ ಮಾಡ್ಬೋದು ಅಥವಾ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟುವಂಥದ್ರ ಬಗ್ಗೆ ನಾನು ಮಾತಾಡ್ತೀನಿ ಸರ್. ಮೀನನ್ನ ಹೊಂಡ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸರ್ ಅದಕ್ಕೆ ಆದಂಥ ಒಂದು ವಿಧಾನಗಳಿದ್ದಾವೆ ಸರ್. ಒಂದು ಪಾಂಡ್ ಪ್ರಿಪ್ರೇಷನ್ ಅಂತ ಹೇಳ್ತೀವಿ ನಮ್ಮಲ್ಲಿ. ಸೊ ಯಾವಾಗ ನೀವು ಒಂದು ಹೊಂಡ ತೆಗೆಸಿದಾಗ ಸೊ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಅಂದರೆ ಒಂದು ಸೈಂಟಿಫಿಕ್ ವೈಜ್ಞಾನಿಕವಾಗಿ ನಾವು ಪಾಂಡ್ ಪ್ರಿಪ್ರೇಷನ್ನ ಮಾಡಿದಾಗ ಸೊ ಆ ರೋಗಗಳು ಇನಿಷಿಯಲ್ ಸ್ಟೇಜಲ್ಲಿ ತುಂಬ ಜಾಸ್ತಿ ಇರುತ್ತೆ ಸರ್. ಈ ಸಣ್ಣ ಮರಿಗಳಿಗೆ ಅಟ್ಯಾಕ್ ಆಗುವಂಥದ್ದು ಜಾಸ್ತಿ ಇರುತ್ತೆ. ಸೊ ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ಮಾಡಿದಾಗ ಖಂಡಿತವಾಗಿಯೂ ಈ ರೋಗನ ತಡೆಗಟ್ಟಬಹುದು ಸರ್. ಸೊ ಈಗ ಮೇಯ್ನಾಗಿ ಸರ್ ವಾಟರ್ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಅಂತ ಬರುತ್ತೆ ಸರ್. ಎಲ್ಲ ಇದರಲ್ಲೂ ಬರುತ್ತೆ, ಏಕೆಂದರೆ ಮೀನು ಮೇಯ್ನಾಗಿ ನೀರಲ್ಲೇ ವಾಸಿಸೋದ್ರಿಂದ ಸೊ ವಾಟರ್ ಕ್ವಾಲಿಟಿ ತುಂಬ ಅತ್ಯಗತ್ಯ ಸರ್. ಅದನ್ನು ನೀವು ಕಾಪಾಡ್ಕೊಂಡ್ಬಿಟ್ರೆ 50% ಆಫ್ ದಿ ಏನು ಕಾಯಿಲೆ ಬರುತ್ತೆ ಅದನ್ನು ತಡೆಗಟ್ಬಿಡ್ಬೋದು ಸರ್. ಸೊ ಈ ವಾಟರ್ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಅಂತ ಬಂದಾಗ ಸರ್ ಮೇಯ್ನಾಗಿ ನಮ್ಮಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಸರ್, ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಬರುತ್ತೆ. ಹೌದು ಸರ್. ಸೊ ಅದು ಮೇಯ್ನಾಗಿ ಮೀನುಗಳು ಉಸಿರಾಡುವಂಥದ್ದು. ಸೊ ಡಿಸಾಲ್ವ್ಡ್ ಆಕ್ಸಿಜನ್ ಅದರದ್ದು ಒಂದು ನಂಬರು ಒಂದು 5 mg/L ಅಂತ ಹೇಳ್ತೀವಿ ಸರ್. 5 mg/L 1 ಲೀಟರ್ಗೆ. ಸೊ ಅದಕ್ಕಿಂತ ಜಾಸ್ತಿ ಇರಬೇಕು. ಸೊ ಅದಕ್ಕಿಂತ ಜಾಸ್ತಿ ಇದ್ದಾಗ ಯಾವುದೇ ರೀತಿಯಲ್ಲಿ ಅಂದರೆ ನಾವು ಒಂದು ಒಳ್ಳೆ ಡಿಸಾಲ್ವ್ಡ್ ಆಕ್ಸಿಜನ್ನ ಮೇಂಟೈನ್ ಮಾಡ್ತಾ ಇದ್ದೀವಿ ಪಾಂಡ್ನಲ್ಲಿ ಅಂತ ಹೇಳ್ಕೊಬೋದು. ಅದಕ್ಕಿಂತ ಕಡಿಮೆ ಇತ್ತು ಅಂತಂದಾಗ ಖಂಡಿತವಾಗಿಯೂ ಅದು ಒಳ್ಳೆ ಗುಣಲಕ್ಷಣ ಅಲ್ಲ ನೀರಿಂದು. ಸೊ ನೆಕ್ಸ್ಟ್ ಬಂದಾಗ pH ಅಂತ ಸಾಂದ್ರತೆ ಅಂತ ಹೇಳ್ತೀವಿ ಸರ್. ಈ ರಸಸಾರ ಈ ಅಸಿಡಿಕ್ pH, ಆಲ್ಕಲೈನ್ pH ಅಂತ ಹೇಳ್ತೀವಿ. ಆಲ್ಕಲೈನಿಟಿಗೆ ಅದು ಸಂಬಂಧಿಸಿದಂಗೆ ಹೇಳ್ತೀವಿ. ಸೊ ಅದೂ ಅಷ್ಟೇ ಅದರ ಒಂದು ನಂಬರು 7 to 8 7ರಿಂದ 8 ನಾವು ಮೇಂಟೈನ್ ಮಾಡಿದಾಗ ಅದು ಒಳ್ಳೆ ಇದಾಗುತ್ತೆ. ಅದಕ್ಕಿಂತ ಜಾಸ್ತಿ ಬಂದಾಗ ಅದು ಆಲ್ಕಲೈನ್ pH ಆಗಿಬಿಡುತ್ತೆ. ಅದು 7ಕ್ಕಿಂತ ಕಡಿಮೆ ಬಂದಾಗ ಅಸಿಡಿಕ್ ವಾಟರ್ ಆಗಿಬಿಡುತ್ತೆ. ಸೊ ಅದು ಮತ್ತೆ ಅದು ಮೀನು ಸಾಕಾಣಿಕೆಗೆ ಅದು ಅಷ್ಟು ಒಳ್ಳೆಯದಲ್ಲ ಸರ್. ಸೊ ನೆಕ್ಸ್ಟ್ ಬಂದಾಗ ಟೆಂಪರೇಚರ್ ಸರ್. ಟೆಂಪರೇಚರ್ ನಾರ್ಮಲ್ ಟೆಂಪರೇಚರ್ 25ರಿಂದ 30 ಡಿಗ್ರಿ ಸೆಲ್ಸಿಯಸ್ಸು. ಸೊ 25 to 30 ಡಿಗ್ರಿ ಸೆಲ್ಸಿಯಸ್ನ ನಾವು ಒಂದು ಒಳ್ಳೆ ಟೆಂಪರೇಚರ್ ಅಂತ ಹೇಳ್ಬೋದು. ಇದೇ ರೀತಿ ಹಾರ್ಡ್ನೆಸ್ ಸರ್. ಹಾರ್ಡ್ನೆಸ್ ಇದು ತುಂಬ, ಯಾಕೆಂತಂದರೆ ನಾವು ಕೂಡ ನಮ್ಮ ಕಚೇರಿನಲ್ಲಿ ಕೂಡ ನಮ್ಮದೊಂದು ನರ್ಸರಿ ಇದೆ. ಸೊ ಹಾರ್ಡ್ನೆಸ್ ಅಂತ ಬಂದಾಗ ಅದೊಂದು ನೀರಿನ ಗಡಿಸುತನ. ಸೊ ಆ ಗಡಿಸುತನ ಈಗ ಬೋರ್ ನೀರು ಯೂಸ್ ಮಾಡಿದಾಗ ಬೋರ್ ನೀರು ಯೂಶುವಲಿ ಆ ಗಡಿಸುತನ ಜಾಸ್ತಿ ಇರುತ್ತೆ, ಹಾರ್ಡ್ನೆಸ್ ಜಾಸ್ತಿ ಇರುತ್ತೆ. ಮತ್ತು ನ್ಯಾಚುರಲ್ ವಾಟರ್ ಏನೋ ಹೊಳೆಯಿಂದ ಆಗಿರ್ಬೋದು, ಕಾಲುವೆಯಿಂದ ಆಗಿರ್ಬೋದು, ಅದರಲ್ಲಿ ಹಾರ್ಡ್ನೆಸ್ ಕಡಿಮೆ ಇರುತ್ತೆ. ಸೊ ಆ ಹಾರ್ಡ್ನೆಸ್ ಕೂಡ ಮೇಂಟೈನ್ ಮಾಡೋದು ತುಂಬ ಮುಖ್ಯ ಸರ್. ಆ ಹಾರ್ಡ್ನೆಸ್ ಲೆವೆಲ್ಲು ಕೂಡ 75ರಿಂದ ಒಂದು 150 ppm mg/L ಇದ್ದರೆ ಅದು ಒಳ್ಳೆ ಹಾರ್ಡ್ನೆಸ್ ಸರ್. ಈವನ್ ಹಾರ್ಡ್ನೆಸ್ನ ಈಗ ಸ್ವಲ್ಪ ಈಗ ಬೋರ್ ನೀರು ಯೂಸ್ ಮಾಡ್ತಾ ಇರ್ತಾರೆ, ಈ ಬೇರೆ ಆಪ್ಷನ್ ಇರಲ್ದಿಲ್ಲ ಅವರಿಗೆ ಅಂತ ಅಂದಾಗಲೂ ಕೂಡ ನಾವು ಅದಕ್ಕೆ ಈಗ ಜಾಸ್ತಿ ಆದಾಗ ಕ್ಯಾಲ್ಶಿಯಂ ಕಾರ್ಬೊನೇಟ್ ಅಂತ ಯೂಸ್ ಮಾಡ್ತೀವಿ. ಸೊ ಕಡಿಮೆ ಆದಾಗ ಕ್ಯಾಲ್ಶಿಯಂ ಆಕ್ಸೈಡ್ ಅಂತ ಯೂಸ್ ಮಾಡಿ ಅದನ್ನು ಮೇಂಟೈನ್ ಮಾಡ್ಕೋಬೇಕು ಸರ್. ಸೊ ಇದೊಂದು 5 ನಾನು ಏನು ಹೇಳಿದೆ ವಾಟರ್ ಕ್ವಾಲಿಟಿ ಪ್ಯಾರಾಮೀಟರ್ಸು, ಈ 5 ನಾವು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಬಂದುಬಿಟ್ರೆ ಅದರಲ್ಲಿ ಒಂದು ನಾನು ಹೇಳ್ದಂಗೆ ಒಂದು 50% ನೀವು ರೋಗವನ್ನು ಬರೋದನ್ನು ತಡೆಗಟ್ಟಬಹುದು ಸರ್. ಅಥವಾ ಸ್ಟ್ರೆಸ್, ಮೇಯ್ನಾಗಿ ಸ್ಟ್ರೆಸ್ ಸರ್. ಸ್ಟ್ರೆಸ್ಸೇ ನೆಕ್ಸ್ಟ್ ಸ್ಟೇಜ್ ಡಿಸೀಸ್. ಸೊ ಮೇಯ್ನಾಗಿ ಸ್ಟ್ರೆಸ್ ಬಂದಾಗ ಯಾವುದೇ ಪ್ಯಾರಾಮೀಟರ್ಸಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೂ ಫಿಶ್ಗಳಿಗೆ, ಮೀನುಗಳಿಗೆ ಸ್ಟ್ರೆಸ್ ಆಗೋಕ್ಕಾಗುತ್ತೆ. ಸೊ ಸ್ಟ್ರೆಸ್ ಯಾವಾಗ ಆಗುತ್ತೆ, ಸೊ ಆ ಇಮ್ಯೂನ್ ಸಿಸ್ಟಮ್ಮು ಸ್ವಲ್ಪ ವೀಕ್ ಆಗುತ್ತೆ. ಸೊ ಅವು ಆಟೋಮೆಟಿಕಲಿ ರೋಗವನ್ನು ಬರೋದನ್ನು ನಾವು ತಡೆಗಟ್ಟಕ್ಕೆ ಸಾಧ್ಯ ಆಗೋದಿಲ್ಲ. ವಾಟರ್ ಕ್ವಾಲಿಟಿ ಪ್ಯಾರಾಮೀಟರ್ಸ್ನ ನಾವು ಸರ್ ಮೇಂಟೈನ್ ಮಾಡೋದು ಹೆಂಗಪ್ಪ ಅಂತಂದರೆ ಒಂದು ವಾಟರ್ ಕ್ವಾಲಿಟಿ ಟೆಸ್ಟಿಂಗ್ ಕಿಟ್ ಅಂತಲೇ ಬರುತ್ತೆ ಸರ್. ನಾವು ಈ ನಮ್ಮ ನರ್ಸರಿಗಳಲ್ಲೆಲ್ಲ ಆಯಿತು ಅಂತಂದರೆ ನಾವೇ ಇಟ್ಕೊಂಡಿರ್ತೀವಿ ವಾಟರ್ ಕ್ವಾಲಿಟಿ ಟೆಸ್ಟಿಂಗ್. ಈವನ್ ಫಾರ್ಮರ್ಸ್ ಕೂಡ, ರೈತರು ಕೂಡ ಒಂದು ಟೆಸ್ಟಿಂಗ್ ಕಿಟ್ನ ತೊಗೊಂಡು ಇಟ್ಕೊಂಡ್ಬಿಟ್ರೆ ಸೊ ಅವರು ಪ್ರತಿ ಸರ್ತಿ ಅವರು ಮೀನು ಸಾಕಾಣಿಕೆ ಶುರು ಮಾಡೋದಕ್ಕಿಂತ ಮುಂಚೆ ಅವರು ಇದನ್ನೆಲ್ಲ ಅವರು ನೋಡಿಕೊಂಡು, ಏನೂ ಇಲ್ಲ ಸರ್, ಯಾಕೆಂತಂದರೆ ಎಲ್ಲ ತಾಲೂಕಿನಲ್ಲೂ ನಾವು ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಇದ್ದೇ ಇದ್ದೀವಿ. ಸೊ ಅವರಿಂದ ಈ ಏನೇನು ಎಷ್ಟೆಷ್ಟು ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ ಎಷ್ಟಿರಬೇಕು, pH ಎಷ್ಟಿರಬೇಕು ಅಂತ ಒಂದು ತೊಗೊಂಡು ಹೊರಟೋಗ್ಬಿಟ್ರೆ ಸೊ ಅವರು ಪ್ರತಿ ಸಾಕಾಣಿಕೆ ಪ್ರತಿ ರೌಂಡಲ್ಲೂ ಕೂಡ ಅದನ್ನು ಅವರು ಮೆಷರ್ ಮಾಡ್ಕೊತಾ ಹೋಯ್ತು ಅಂತ ಅಂದರೆ ಸೊ ಅದು ತುಂಬಾ ಈಸಿ ಆಗುತ್ತೆ ಸರ್. ಅದು ಏನು ಎಲ್ಲರಿಗೂ ಸಿಗುವಂಥ ಅದು ವಾಟರ್ ಕ್ವಾಲಿಟಿ ಟೆಸ್ಟಿಂಗ್ ಕಿಟ್ಟು ಸರ್, ಅದನ್ನು ಮಾಡ್ಬೋದು. ಸೊ ಮತ್ತು ವಾಟರ್ ಎಕ್ಸ್ಚೇಂಜ್ ಸರ್. ವಾಟರ್ ಎಕ್ಸ್ಚೇಂಜು ತುಂಬ ಇಂಪಾರ್ಟೆಂಟು ಕನ್ಫೈನ್ಡ್ ವಾಟರ್ ಬಾಡಿನಲ್ಲಿ. ಸೊ ವಾಟರ್ ಎಕ್ಸ್ಚೇಂಜ್ ಅಂತ ಅಂದರೆ ಸೊ ನೀವು ಈಗ ನೀರು ಸ್ವಲ್ಪ ಕಲುಷಿತ ಆಗ್ತಾ ಇರುತ್ತೆ ಅಥವಾ ಜಾಸ್ತಿ ಈ ನಮಗೆ ಆ್ಯಕ್ಚುಲಿ ನಮ್ಮ ಮೀನು ಮರಿ ಏನು ಬಿಡ್ತೀವಲ್ಲ ಸರ್, ಸೊ ಮೀನು ಮರಿ ಬಿಟ್ಟಾಗ ನಾವು ಒಂದು ಆಲ್ಗಲ್ ಬ್ಲೂಮ್ ಅಂತ ಹೇಳ್ತೀವಿ ಸರ್. ಅಂತಂದರೆ ಚಿಕ್ಕದು ಫೈಟೋಪ್ಲಾಂಕ್ಟಾನ್ಸ್, ಝೂಯೋಪ್ಲಾಂಕ್ಟಾನ್ಸ್ ಅಂತ ಬರುತ್ತೆ ಸರ್. ಚಿಕ್ಕದು ಗಿಡಗಳು ಹುಟ್ಕೊತವೆ ಸರ್. ಅಂದರೆ ನಾವು ಮೆನ್ಯೂರಿ ತೊಪ್ಪೆ ಹಾಕಿರ್ತೀವಿ ಅದಕ್ಕೆ. ಸೊ ಆಗ ಅದ್ರ ಮೇಲೆ ಫೀಡ್ ಮಾಡುತ್ತೆ ಸರ್ ಮೀನು. ಸೊ ಅದರಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ
ಅಂತಂದರೆ ಒಂದೊಂದು ಸರ್ತಿ ಜಾಸ್ತಿ ಗೊಬ್ಬರವನ್ನು ಹಾಕಿದಾಗ, ಜಾಸ್ತಿ ತೊಪ್ಪೆ ಅಥವಾ ಈ ಸಗಣಿ ಗೊಬ್ಬರವನ್ನು ಹಾಕಿದಾಗ ಜಾಸ್ತಿ ಗಿಡಗಳು ಉಟ್ಕೊಂಡ್ಬಿಟ್ಟಾಗ ಸೊ ನೀರಿನ ಕ್ವಾಲಿಟಿ ಮತ್ತೆ ಅದು ಹದಗೆಡ್ತಾ ಹೋಗುತ್ತೆ ಸರ್. ಸೊ ಅದನ್ನು ನಾವು ವಾಟರ್ ಎಕ್ಸ್ಚೇಂಜ್ ಮುಖಾಂತರ ತಡೆಗಟ್ಬೋದು. ಒಂದು 30% ವಾಟರ್ನ ಹೊರಗಡೆ ಹಾಕಿ ಇನ್ನೊಂದು ಫ್ರೆಶ್ ವಾಟರ್ನ 30%ನ ಒಳಗಡೆ ಆಗಾಗ ನಾವು ನೋಡಿಕೊಂಡು ಡೈಲಿ ರುಟೀನಲ್ಲಿ ನೋಡ್ತಾ ಇರ್ತಾನೆ ರೈತ. ಸೊ ಆವಾಗ ಆ ಥರ ವಾಟರ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರಿಂದ ಅದು ಒಂದು ಒಳ್ಳೆ ವಾಟರ್ ಕ್ವಾಲಿಟಿನ ಮೇಂಟೈನ್ ಮಾಡ್ಬೋದು ಸರ್. ಸೊ ಇದಿಷ್ಟು ವಾಟರ್ ಕ್ವಾಲಿಟಿ ಬಗ್ಗೆ ಆಯಿತು ಸರ್. ಸೊ ನೆಕ್ಸ್ಟ್ಗೆ ಬಂತು ಅಂತ ಅಂದರೆ ಒಂದು ನ್ಯೂಟ್ರಿಷನಲ್ ಫೀಡ್ನ ಕೊಡುವಂಥದ್ದು, ನ್ಯೂಟ್ರಿಷನಲ್ ಡಯೆಟ್ನ ಕೊಡುವಂಥದ್ದು. ಸೇಮ್ ನಮಗೀಗ ಮನುಷ್ಯರಿಗೆ ನಾವು ತಿನ್ನುವಂಥ ಆಹಾರ ಯಾವಾಗ ಸರಿ ಇರಲ್ಲ ಅಥವಾ ಸರಿ ಪ್ರಮಾಣದಲ್ಲಿ ನಾವು ನ್ಯೂಟ್ರಿಷನ್ ಸಿಗ್ತಾ ಇಲ್ಲ, ಆಗಲೇ ರೋಗಕ್ಕೆ ನಾವು ತುತ್ತಾಗೋದು. ಸೊ ಅದೇ ರೀತಿಯಲ್ಲಿ ಫಿಶ್ಗಳಿಗೂ ಮೀನುಗಳಿಗೂ ಕೂಡ ಒಂದು ನ್ಯೂಟ್ರಿಷನಲ್ ಡಯೆಟನ್ನು ಕೊಡಬೇಕಾಗತ್ತೆ ಸರ್. ಅಂದರೆ ಈಗ ಸ್ಪೀಶೀಸ್ ವೈಸೂ ನಾವು ಹೇಳ್ದಂಗೆ ಬೇರೆ ಬೇರೆ ತರಹದ ಮೀನುಗಳಿಗೇ ಇಷ್ಟಿಷ್ಟು % ಪ್ರೋಟೀನು, ವೈಟಮಿನ್ಸ್, ಮಿನರಲ್ಸ್ ಅಂತ ಇರುತ್ತೆ. ಸೊ ಅದಕ್ಕೆ ಆದಂಥ ಫೀಡ್ ಇರುತ್ತೆ ಸರ್. ಸೊ ಆ ರೀತಿಯಲ್ಲಿ ನಾವು ಫೀಡಿಂಗ್ ಮಾಡಿದಾಗ ಅದು ಕೂಡ ತುಂಬ ಮುಖ್ಯ. ಆ ರೀತಿಯಲ್ಲಿ ಫೀಡಿಂಗ್ ಮಾಡಿದಾಗ ರೋಗಕ್ಕೆ ಅದು ತುತ್ತಾಗೋದು ಕಡಿಮೆ ಇರುತ್ತೆ. ಮತ್ತು ಈ ಫೀಡ್ನ ಸ್ಟೋರ್ ಮಾಡುವಂಥದ್ದು ತುಂಬ ಮುಖ್ಯ ಸರ್. ಯಾಕೆಂತಂದರೆ ಈ ಫೀಡ್ ಏನು ಆಹಾರ ಇದೆ, ಮೀನಿನ ಆಹಾರ ಬೇಗ ಅದು ಹ್ಯೂಮಿಡ್ ಅಂದರೆ ತೇವಾಂಶವನ್ನು ಬೇಗ ಹೀರ್ಕೊಂಡ್ಬಿಟ್ಟು ಅದಕ್ಕೆ ಬ್ಯಾಕ್ಟೀರಿಯಲ್ ಗ್ರೋತ್ ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಸರ್. ಸೊ ಅದಕ್ಕೋಸ್ಕರ ಆ ಫೀಡ್ನ ಸ್ಟೋರ್ ಮಾಡುವಂಥದ್ದು ಕೂಡ ಕರೆಕ್ಟಾಗಿ ಯಾವುದೇ ರೀತಿ ತೇವಾಂಶ ಇಲ್ಲದೆ ಇರುವಂಥ ಜಾಗದಲ್ಲಿ ಅವರು ಆ ಫೀಡ್ನ ಯಾಕೆಂದರೆ ಒಂದು ಸರ್ತಿ ನೀವು ಮರಿ ಬಿಡ್ತು ಅಂತ ಅಂದರೆ ವರ್ಷದ ತನಕ ಅದು ಒಂದು ಮಾರ್ಕೆಟಬಲ್ ಸೈಜ್ಗೆ ಬೆಳೆಯೋದಕ್ಕೆ ಮಿನಿಮಮ್ 1 ವರ್ಷ ಬೇಕು ಅಂತ ಹೇಳ್ತೀವಿ. 1 kg ಅಥವಾ 1.5 kg 2 kg ಬರೋದಕ್ಕೆ. ಸೊ ಅಲ್ಲಿ ತನಕ ಅವರು ಅದನ್ನು ಕರೆಕ್ಟಾಗಿ ಸ್ಟೋರ್ ಮಾಡ್ಕೊಬೇಕು ಫೀಡ್ನ. ಸೊ ಅದು ತುಂಬ ಮುಖ್ಯ ಆಗುತ್ತೆ ಸರ್. ನೆಕ್ಸ್ಟ್ಗೆ ಬಂತು ಅಂತಂದರೆ ಸರ್ ಹೈಜಿನ್ ಆ್ಯಂಡ್ ಸ್ಯಾನಿಟೇಷನ್ ಅಂತ ಮಾತಾಡ್ಬೋದು. ಅಂತಂದರೆ ನೀಟ್ನೆಸ್ನ ಮೇಂಟೈನ್ ಮಾಡುವಂಥದ್ದು. ಒಂದು ಏನು ಪಾಂಡ್ ಪರಿಸರ ಇದೆ, ಸೊ ಅಲ್ಲಿ ಒಂದು ನೀಟ್ನೆಸ್ನ ಮೇಂಟೈನ್ ಮಾಡುವಂಥದ್ದು. ಹೇಗಪ್ಪ ಅಂತ ಅಂದರೆ ಈಗ ಆ ಪಾಂಡ್ಗೆ ಯೂಸ್ ಮಾಡುವಂತಹ ಇಕ್ವಿಪ್ಮೆಂಟ್ಸು ಏನು ಸಲಕರಣೆಗಳಿರ್ತವೆ ಸರ್. ಅಂದರೆ ಈಗ ನೆಟ್, ಬಲೆ ಆಗಿರ್ಬೋದು ಅಥವಾ ಮಗ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನು ನಾವು ಸ್ಯಾನಿಟೈಸ್ ಮಾಡಿಕೊಂಡು, ಅಥವಾ ಈ KMNO4 ಅಂತ ಒಂದು ಕೆಮಿಕಲ್ ಇದೆ ಸರ್, ಪೊಟ್ಯಾಷಿಯಂ ಪರ್ಮಾಂಗನೇಟ್, ಅದು ಏನು ಹಾನಿ ಇಲ್ಲ. ಸೊ ಅದರಲ್ಲಿ ಒಂದು ಡಿಪ್ ಕೊಟ್ಟು ಅದನ್ನು ಯೂಸ್ ಮಾಡುವಂಥದ್ದು, ಸ್ಯಾನಿಟೈಸ್ ಮಾಡಿ ಯೂಸ್ ಮಾಡುವಂಥದ್ದು. ಸೊ ಮತ್ತು ಆ ಪಾಂಡ್ ಎನ್ವೈರ್ನಮೆಂಟ್ನಲ್ಲಿ ಬೇರೆಯವರಿಗೆ ಎಂಟ್ರಿನ ರಿಸ್ಟ್ರಿಕ್ಟ್ ಮಾಡುವಂಥದ್ದು. ಏಕೆಂತಂದರೆ ಅವರು ಕೂಡ ರೋಗಗಳನ್ನ ತರಬಹುದು. ಸೊ ಅದಕ್ಕೆ ಒಂದು KMNO4 ಡಿಪ್ ಅಂತಲೂ ಮಾಡಿ ಅದನ್ನಲ್ಲಿ ಹಜ್ಜಿ ನೋಡಿರ್ಬೋದು ತಾವು. ಒಂದೊಂದು ಫಾರ್ಮರ್ಸು ಅದನ್ನು ಅಳವಡಿಸ್ಕೊಂಡಿದ್ದಾರೆ, ತುಂಬ ರೈತರು ಈ ಮರಲ್ ಕಲ್ಚರ್ ಮಾಡೋರು ಇದೆಲ್ಲ ಅಳವಡಿಸ್ಕೊಂಡಿದ್ದಾರೆ. ಸೊ ಈ ರೀತಿಯಲ್ಲಿ ನಾವು ಒಂದು ಹೈಜಿನನ್ನು ಮೇಂಟೈನ್ ಮಾಡೋದ್ರಿಂದ ರೋಗ ಬರೋದನ್ನು ತಡೆಗಟ್ಬೋದು ಸರ್. ಮತ್ತು ಈ ಇಷ್ಟೆಲ್ಲದೂ ನಾನು ಏನು ಹೇಳ್ತಾ ಬಂದೆ, ಇದನ್ನೆಲ್ಲ ನಾವು ಕರೆಕ್ಟ್ ರೀತಿಯಲ್ಲಿ ಮಾಡ್ತಾ ಬಂತು ಅಂತ ಅಂದರೆ ರೋಗ ಬರುವಂಥದ್ದು 70 to 80% ಬರೋದಿಲ್ಲ ಸರ್. ರೋಗ ತುಂಬ ಕಡಿಮೆ ಸರ್. ನಾವು ನೋಡಿರೋ ಹಾಗೆ ನಮ್ಮ ಇದರಲ್ಲಿ ಮೀನಿಗೆ ರೋಗ ಬಂದು ಸಾಯೋದು ತುಂಬ ಕಡಿಮೆನೇ ಇರುತ್ತೆ. ಇಷ್ಟನ್ನು ಮೀರಿ ಒಂದೊಂದು ಸರ್ತಿ ರೋಗಗಳು ಬರಬಹುದು ಸರ್. ಸೊ ಬಂದಾಗ ನಮಗೆ ಹೇಗೆ ಗೊತ್ತಾಗುತ್ತೆ? ಈಗ ಪಾಂಡಲ್ಲಿ ಮೀನಿಗೆ ರೋಗ ಬಂದಿದೆ ಅಂತಂದಾಗ ನಾವು ಏಕೆಂದರೆ ಒಂದೊಂದೇ ಮೀನನ್ನು ಎತ್ಕೊಂಡು ನೋಡ್ತಾ ಇರಲ್ಲ ನಾವು. ಸೊ ಹೇಗೆ ಗೊತ್ತಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ ಸರ್, ಸೊ ಅದಕ್ಕೆ ಏನೋ ಒಂದು ಅಲ್ಲಿ ಆ ಪಾಂಡಲ್ಲಿ ಏನೋ ಸರಿ ಇಲ್ಲ ಅಂತ ಅನ್ನೋದು ತುಂಬ ಚೆನ್ನಾಗೇ ಗೊತ್ತಾಗುತ್ತೆ ಸರ್. ಯಾಕೆಂದರೆ ಒಬ್ಬ ಮೀನುಗಾರ ರೈತನಿಗೆ ತುಂಬ ಚೆನ್ನಾಗಿ ಗೊತ್ತಾಗ. ಯಾಕೆಂತಂದರೆ ಅವನು ಡೈಲಿ ಅದಕ್ಕೆ ಫೀಡ್ ಮಾಡ್ತಾ ಇರ್ತಾನೆ, ಬೆಳಗ್ಗೆ ಸಂಜೆ ಫೀಡ್ ಮಾಡ್ತಾ ಇರ್ತಾನೆ, ಡೈಲಿ ನೋಡ್ತಾ ಇರ್ತಾನೆ, ಅದರ ಮೂಮೆಂಟ್ಸ್ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಮೇಯ್ನಾಗಿ ಸರ್ ಮೀನುಗಳಿಗೆ ಯಾವಾಗಲಾದರೂ ಕಾಯಿಲೆ ರೋಗ ಬಂತು ಅಂತ ಅಂದರೆ ಅವು ಊಟ ಮಾಡೋದನ್ನು ಕಡಿಮೆ ಮಾಡಿಬಿಡ್ತವೆ ಅಥವಾ ನಿಲ್ಲಿಸ್ಬಿಡ್ತವೆ. ಸೇಮ್ ಮನುಷ್ಯನ ಥರನೇ ಸರ್, ಏನೂ ಡಿಫ್ರೆನ್ಸೇ ಇಲ್ಲ ಅಲ್ಲಿ. ನಮಗೂ ಯಾವಾಗಲಾದರೂ ಜ್ವರ ಬಂತು ಅಥವಾ ಬೇರೆ ಏನಾದರೂ ಆಯಿತು ಅಂತಂದರೆ ನಮಗೂ ಊಟ ಸೇರೋದಿಲ್ಲ. ಸೊ ಅದೇ ರೀತಿಯಲ್ಲಿ ಮೀನುಗಳಿಗೂ ಅಷ್ಟೇ ಅವು ಮೀನು ಊಟ ಮಾಡೋದನ್ನು ನಿಲ್ಲಿಸ್ತವೆ. ಸೊ ಅದು ಒಂದು ಗೊತ್ತಾಗ್ಬಿಡುತ್ತೆ ಸರ್. ಯಾಕೆ ಅಂತಂದರೆ ಈಗ ನಾವು ಫೀಡ್ ಎಷ್ಟೇ ಕ್ವಾಂಟಿಟಿ ಅಷ್ಟೇ ಕ್ವಾಂಟಿಟಿಲಿ ಫೀಡ್ ಮಾಡ್ತಾ ಇರ್ತೀವಿ. ಸೊ ಅದು ಯೂಸ್ ಆಗಿರಲ್ಲ ಪಾಂಡಲ್ಲಿ. ಸೊ ಅದು ಪಕ್ಕದಲ್ಲಿ ಪಾಂಡಲ್ಲಿ ಅಲ್ಲೇ ಡೆಪಾಸಿಟ್ ಆಗ್ತಾ ಇರುತ್ತೆ, ಮತ್ತು ನೀರು ಕಲುಷಿತ ಆಗಿಬಿಡುತ್ತೆ. ಸೊ ಆಗ ಮೀನುಗಳು ಸರಿಯಾಗಿ ಆಹಾರವನ್ನು ಸೇವಿಸ್ತಾ ಇಲ್ಲ ಅಂತನ್ನೋದು ರೈತನಿಗೆ ಗೊತ್ತಾಗುತ್ತೆ ಸರ್. ಅದು ಅಟ್ಲೀಸ್ಟ್ 1 ವೀಕಲ್ಲಿ ಅವನಿಗೆ ಏನೋ ಸರಿ ಇಲ್ಲ ಪಾಂಡಲ್ಲಿ, ಅಥವಾ ಆಹಾರ ತಿಂತಾ ಇಲ್ಲ ಅಂತಂದಾಗ ಏನೋ ಒಂದು ಡಿಸೀಸ್ ಬಂದಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಸರ್ ಅವನಿಗೆ. ಸೊ ಇದು ಒಂದು ಸರ್.
ಮತ್ತಾದಮೇಲೆ ಮೇಯ್ನಾಗಿ ನಮ್ಮ ಇದರಲ್ಲಿ ಪಾಂಡ್ ಎನ್ವೈರ್ನಮೆಂಟಲ್ಲಿ ಬರುವಂಥದ್ದು ಸರ್ ಡಿಸಾಲ್ವ್ಡ್ ಆಕ್ಸಿಜನ್. ನಾನು ಮುಂಚೆನೇ ಹೇಳಿದೆ ಡಿಸಾಲ್ವ್ಡ್ ಆಕ್ಸಿಜನ್ನು 5 mg/L ಇರಬೇಕು ಅಂತ. ಸೊ ಅದು ಡಿಪ್ಲೀಷನ್ ಆಗೋದಾಗ, ಅದು ಕಡಿಮೆ ಆಗೋದಾಗ ಮೀನುಗಳು ಬೇಗ ಎಷ್ಟೊಂದು ಸಲ ನಮಗೆ ಮಾಸ್ ಮಾರ್ಟಾಲಿಟಿ ಅಂತ, ಅಂದರೆ ಇರುವಂತಹ ಮೀನುಗಳೆಲ್ಲ ಒಂದೇ ಸರ್ತಿ ಸತ್ತೋಗುವಂಥದ್ದು, ಒಂದೇ ಸರ್ತಿ ಇದಾಗುವಂಥದ್ದು ಬಹಳಷ್ಟು ಬೇಸಿಗೆಯಲ್ಲಿ ಈ ಕೆರೆಗಳಲ್ಲೆಲ್ಲ ತುಂಬ ಆಗುತ್ತೆ ಸರ್. ಕೆರೆಗಳಲ್ಲಿ ಮೇಯ್ನಾಗಿ ಬೇಸಿಗೆನಲ್ಲಿ ತುಂಬ ಬಿಸಿಲಿದ್ದಾಗ ಡಿಸಾಲ್ವ್ಡ್ ಆಕ್ಸಿಜನ್ ತುಂಬ ಕಡಿಮೆ ಆಗಿಬಿಡುತ್ತೆ. ಸೊ ಆಗ ಹಿಂಡು ಮೀನುಗಳೇ ಸತ್ತೋಗುವಂಥದ್ದನ್ನು ನಾವು ನೋಡ್ತೀವಿ. ಯಾಕೆ ಫಾರ್ಮರ್ಸ್ ಬಂದು ಹೇಳ್ತಾರೆ ಈ ರೀತಿ ಏನೂ ಆಗಿಲ್ಲ, ಚೆನ್ನಾಗೇ ಇತ್ತು ಎಲ್ಲ, ಆದ್ರೂ ಒಂದಿಷ್ಟು kg ಮೀನುಗಳು ಸತ್ತೋಗ್ಬಿಟ್ವು, ಇಷ್ಟು ಟನ್ ಮೀನುಗಳು ಸತ್ತೋಗ್ಬಿಟ್ವು ಅಂತ ಹೇಳ್ತಾರೆ. ಸೊ ಇದಕ್ಕೆ ಮೇಯ್ನ್ ಕಾರಣ ಸರ್ ಡಿಸಾಲ್ವ್ಡ್ ಆಕ್ಸಿಜನ್ನು ಕಡಿಮೆ ಆಗುವಂಥದ್ದು. ಸೊ ಈ ಪಾಂಡ್ ಪರಿಸರದಲ್ಲಿ ನಾವು ಹೇಳೋದಾದರೆ ಡಿಸಾಲ್ವ್ಡ್ ಆಕ್ಸಿಜನ್ ಕಡಿಮೆ ಆದಾಗ ಸರ್ ಮೀನುಗಳಿಗೆ ಆ ಗಾಳಿ ಸಿಗ್ತಾ ಇರಲ್ಲ ಉಸಿರಾಡಲಿಕ್ಕೆ. ಸೊ ಅವುಗಳೇನು ಮಾಡ್ತವೆ ಅಂತಂದರೆ ನೀರಿನ ಮೇಲ್ಭಾಗಕ್ಕೆ ಬಂದು ಗಾಳಿನ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತವೆ ಸರ್. ಸೊ ಮೇಲ್ಭಾಗಕ್ಕೆ ಬಂದು ಅಥವಾ ಈ ಪಾಂಡ್ನ ತುದಿಗಳಿಗೆ ಬಂದು ಆ ನೀರನ್ನ ತಗೊಳ್ಳೋದಕ್ಕೆ, ಆ ಗಾಳಿನ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತವೆ. ಸೊ ಅದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ರೈತನಿಗೆ ಯಾವಾಗ ಬೇಕಂದರೆ ಮೇಲ್ಭಾಗಕ್ಕೆ ಬರಲ್ಲ, ಯೂಶ್ವಲಿ ಮೀನುಗಳು ಮೇಲ್ಭಾಗಕ್ಕೆ ಬರಲ್ಲ. ಅವು ಬಂದಿದ್ದಾವೆ ಅಂತ ಅಂದರೆ ಅಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಕಡಿಮೆ ಆಗಿದೆ, ಸ್ಟ್ರೆಸ್ ಆಗಿದೆ ಅಂತ. ಸೊ ಇದು ಇನ್ನೊಂದು ಬಿಹೇವಿಯರಲ್ ಚೇಂಜ್ ಅಂತ ಹೇಳ್ಬೋದು ಸರ್. ಮತ್ತು ಈ ಮೂಮೆಂಟಲ್ಲಿ ಸ್ವಲ್ಪ ಮೂಮೆಂಟು ವ್ಯತ್ಯಾಸ ಆಗಿರುವಂಥದ್ದು ಇರುತ್ತೆ ಸರ್. ಈಗ ಸ್ಲೋ ಮೂಮೆಂಟ್ ಏನು ರೆಗ್ಯುಲರಾಗಿ ಅವು ಈಜು ಮಾಡ್ತಾ ಇರ್ತವೆ ಅಥವಾ ಓಡಾಡ್ತಾ ಇರ್ತವೆ, ಅದರಲ್ಲಿ ಸ್ಲೋ ಮೂಮೆಂಟ್ ಆಗಿರುವಂಥದ್ದನ್ನು ನೋಡಿದಾಗ್ಲೂ ಕೂಡ ನಮಗೆ ಅಲ್ಲಿ ಏನೋ ಸರಿ ಇಲ್ಲ ಅಂತ ಅನ್ನೋದು ಗೊತ್ತಾಗುತ್ತೆ ಸರ್. ಅದೇ ರೀತಿಯಲ್ಲಿ ಯಾವುದಾದ್ರೂ ಒಂದು ಪಾಂಡಲ್ಲಿ ಇರುವಂಥ ಒಂದು ಕಲ್ಲಾಗಿರ್ಬೋದು ಅಥವಾ ಆ ಪಾಂಡಲ್ಲಿ ಇರುವಂಥ ಗೋಡೆಗಳು, ಏನು 4 ಬದಿ ಗೋಡೆಗಳು, ಅದಕ್ಕೆ ಬಂದು ಮೈನ ಉಚ್ಕೊತಾ ಇರ್ತವೆ ಸರ್. ಸೊ ಆವಾಗಲೂ ಕೂಡ ನಮಗೆ ಯಾವುದಾದ್ರೂ ಅಲ್ಸರ್ಸ್ ಇರ್ಬೋದು, ಏನಾದರೂ ಇರ್ಬೋದು, ಆ ರೀತಿಯಲ್ಲಿ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಸರ್. ಅದು ಬಂದಾಗ ಮೇಯ್ನಾಗಿ ಮೀನುಗಳು ಹಂಗೆ ಬಂದು ಉಚ್ಕೊಳ್ತಾ ಇರೋದನ್ನು ನಾವು ನೋಡ್ಬೋದು ಸರ್. ಈ ಎಲ್ಲ ಸೈನ್ಸ್ಗಳೂ ರೈತ ಯಾಕೆಂದರೆ ಡೈಲಿ ಅವನು ಅಬ್ಸರ್ವ್ ಮಾಡ್ತಾ ಇರ್ತಾನೆ, ಅವನ ಪಾಂಡನ್ನು ಆಹಾರ ಕೊಡೋವಾಗಲೂ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಸೊ ಬೆಳಗ್ಗೆ ಸಂಜೆ ಆಹಾರ ಯೂಶ್ವಲಿ ಕೊಡ್ತಾನೆ ಸರ್ ಅವನು. ಸೊ ಆವಾಗ ನಾವು ಅಬ್ಸರ್ವ್ ಮಾಡಿದಾಗ ಇವೆಲ್ಲ ಸೈನ್ಸ್ಗಳು ಪಾಂಡಲ್ಲಿ ಏನೋ ಸರಿ ಇಲ್ಲ, ಸೊ ಮೀನುಗಳಿಗೆ ಯಾವುದೋ ರೀತಿ ಕಾಯಿಲೆ ಬರುವ ಹಾಗೆ ಇದೆ ಅಥವಾ ಬಂದಿದೆ ಅಂತನ್ನೋದನ್ನು ನಾವು ತಿಳ್ಕೊಬೋದು ಸರ್. ಸೊ ಇದಿಷ್ಟು ಒಂದು ಇಂಡಿಕೇಟರ್ಸ್ ಇದ್ದಂಗೆ ಸರ್. ಅದು ಬಿಹೇವಿಯರಲ್ಲಿ ಚೇಂಜಸ್ ಆಗಿರ್ಬೋದು ಅಥವಾ ಈ ಫಿಸಿಕಲ್ ಆಗಿನೂ ಚೇಂಜಸ್ ಆಗಿರ್ಬೋದು, ಅಥವಾ ಈಗ 3 ತಿಂಗಳಿಗೆ ಒಂದೊಂದ್ಸತಿ ಸ್ಯಾಂಪ್ಲಿಂಗ್ ಅಂತ ಮಾಡಬೇಕು ಅಂತ ಹೇಳ್ತೀವಿ ಸರ್. ಆಗ ನಮಗೆ ಸ್ಯಾಂಪ್ಲಿಂಗ್ ಅಂತ ಮಾಡಿದಾಗ ಮೀನುಗಳನ್ನ ಅವ್ರನ್ನ ನೋಡ್ಬೋದು. ಸೊ ಫಿಸಿಕಲ್ಲು ಚೇಂಜಸ್ ಇರ್ತವೆ ಸರ್. ಎಷ್ಟೊಂದು ಸರ್ತಿ ಈ ಬಾಲ ಇರುತ್ತಲ್ಲ ಸರ್ ಮೀನ್ದು, ಅದು ತುಂಬ ಕೊಳ್ತೋಗ್ಬಿಟ್ಟಿರೋದು ಅಥವಾ ಅದು ಕಿತ್ತೇ ಹೋಗ್ಬಿಟ್ಟಿರುತ್ತೆ. ಈ ಫಿನ್ಸ್ ಅಂತ ಹೇಳ್ತೀವಿ, ರೆಕ್ಕೆಗಳು ಮತ್ತು ಬಾಲ ಇವೆಲ್ಲವನ್ನು ಒಂಥರ ಕೊಳ್ತೋಗ್ಬಿಟ್ಟಿರೋದು ಅಥವಾ ಕಿತ್ತೋಗ್ಬಿಟ್ಟಿರೋದು. ಸೊ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಇನ್ಫೆಕ್ಷನ್ ಆಗಿದೆ ಅಥವಾ ರೋಗ ಬಂದಿದೆ ಅಂತನ್ನೋದು ನಮಗೆ ಗೊತ್ತಾಗುತ್ತೆ ಸರ್. ಸೊ ಇದಿಷ್ಟು ಒಂದು ಇಂಡಿಕೇಟರ್ಸ್ ಸರ್ ರೋಗ ಬಂದಿದೆ ಅಂತ ಹೇಳೋದಕ್ಕೆ. ಸೊ ಈಗ ರೋಗ ಬಂದ ಮೇಲೆ ಯಾವ ರೀತಿಯಲ್ಲಿ ಅದನ್ನು ಟ್ರೀಟ್ಮೆಂಟ್ ಮಾಡ್ಬೋದು ಅಥವಾ ಔಷಧಿನ ಅವಕ್ಕೆ ನೀಡಬಹುದು ಅಂತ ಸರ್ ಮೀನಿನಲ್ಲಿ ಮೇಯ್ನಾಗಿ ನಾವು ಮಾತಾಡೋದಾದರೆ 3 ಥರದ ಡಿಸೀಸಸ್ ಅಂತ ಹೇಳ್ತೀವಿ. ಅಂದರೆ 3 ಥರದ ಆರ್ಗ್ಯಾನಿಸಮ್ಸಿಂದ ಡಿಸೀಸಸ್ ಬರುತ್ತೆ. ಒಂದು ಪ್ಯಾರಾಸೈಟ್ ಡಿಸೀಸ್ ಅಂತ ಹೇಳಿ ಸರ್, ನೆಕ್ಸ್ಟು ಫಂಗಲ್ ಡಿಸೀಸ್ ಅಂತ ಹೇಳಿ, ನೆಕ್ಸ್ಟು ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಹೇಳಿ ಸರ್. ಸೊ ಈ ಪ್ಯಾರಾಸೈಟ್ ಡಿಸೀಸಸ್ ಬಗ್ಗೆ ಮಾತಾಡೋದಾದರೆ ಸರ್, ಅದರಲ್ಲಿ ಬೇಗ ಫಿಸಿಕಲ್ ಚೇಂಜಸ್ ಕಾಣಿಸ್ಬಿಡುತ್ತೆ ಸರ್ ಮೀನಿನಲ್ಲಿ. ಸೊ ಫಿಸಿಕಲ್ ಚೇಂಜಸ್ ಅಂತ ಅಂದರೆ ಇದ್ರ ಬಗ್ಗೆ ಒಂದು ಕಾಯಿಲೆಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಸರ್ ನಾನು. ಪ್ಯಾರಾಸೈಟ್ ಡಿಸೀಸಸ್ಸಲ್ಲಿ ಮೇಯ್ನ್ಲಿ ಅರ್ಗ್ಯುಲೋಸಿಸ್ ಅಂತ ಒಂದು ಕಾಯಿಲೆ ಇದೆ ಸರ್. ಸೊ ಅದು ಒಂದು ಅರ್ಗ್ಯುಲಸ್ ಅನ್ನೋ ಒಂದು ಪ್ರೋಟೋಸೋವನ್ ಪ್ಯಾರಾಸೈಟಿಂದ ಬರುವಂಥ ಕಾಯಿಲೆ ಸರ್. ಅದು ನಮಗೆ ಸ್ಕಿನ್ ಮೇಲೆ, ಏನು ಆ ಫಿಶ್ದು ಮೇಲೆ ಸ್ಕಿನ್ ಮೇಲೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಸರ್. ಅದು ಕಾಣಿಸುತ್ತೆ, ನಮಗೆ ಕಣ್ಣಿಗೆ ಕಾಣಿಸುವಂತಹ ಒಂದು ಪ್ಯಾರಾಸೈಟ್ ಸರ್ ಅದು. ಸೊ ಅದನ್ನು ನಾವು ಅದು ಬಂದಿದ್ದಾಗ ಒಂದು ರೌಂಡ್ ಆಕಾರದ ರೀತಿಯಲ್ಲಿ ಇರುತ್ತೆ ಅದು. ಸೊ ಅದು ಬಂದಾಗ ಫುಲ್ಲು ಏನು ಫಿಶ್ ಏನು ಮ್ಯೂಕಸ್ ಅಂತ ಹೇಳ್ತೀವಿ, ಅಂದರೆ ಜೊಲ್ಲು ಅಂತ ಹೇಳ್ತೀವಲ್ಲ, ಸೊ ಆ ಫುಲ್ ಮ್ಯೂಕಸ್ನ ತುಂಬಾ ಸೆಕ್ರೀಟ್ ಮಾಡುತ್ತೆ ಫಿಶ್ಶು. ಅಂದರೆ ತುಂಬ ಸ್ಲಿಪ್ಪರಿ ಆಗುತ್ತೆ, ಫಿಶ್ನ ಹಿಡ್ಕೊಳ್ಳೋದಕ್ಕೆ ಆಗಲ್ಲ. ಯಾಕೆಂದರೆ ಆ ಮೇಲ್ಪದರ ಮೈ ತುಂಬಾ ಅವು ಅಟ್ಯಾಚ್ ಆಗಿಬಿಟ್ಟಿರ್ತವೆ ಅವು. ಸೊ ನೋಡ್ಬೋದು, ಅದು ವಿಸಿಬಲ್
ಕಣ್ಣಿಗೆ ಕಾಣಿಸುವಂತಹ ಒಂದು ಪ್ಯಾರಾಸೈಟ್ ಅದು. ಇದೇ ಥರ ಒಂದು ಲರ್ನಿಯಾ ಅಂತಲೂ ಇದೆ ಸರ್. ಸೊ ಆ ಲರ್ನಿಯಾ ಅನ್ನೋದು ಅಷ್ಟೇ ಅದು ಫಿಶ್ನ ಸ್ಕಿನ್ನಿಗೆ ಅದು ಅಟ್ಯಾಚ್ ಆಗಿರುತ್ತೆ ಸರ್. ಸೊ ಇವೆರಡೂ ಬಂದಾಗ ತುಂಬ ಮ್ಯೂಕಸ್ ಸೆಕ್ರೀಟ್ ಆಗುತ್ತೆ ಸರ್. ಅಲ್ಲಿ ತುಂಬ ಸ್ಲಿಪ್ಪರಿ ಆಗಿಬಿಡುತ್ತೆ, ಮೀನು ಲೋಲೆ ಥರ ಆಗಿಬಿಡುತ್ತೆ. ಸೊ ಇದು ಬಂದಾಗ ಸರ್ ಅದನ್ನು ತಡೆಗಟ್ಟೋದಕ್ಕೆ ಕೆಮಿಕಲ್ ಕೂಡ ಯೂಸ್ ಮಾಡ್ಬೋದು ಸರ್. ಆದರೆ ಇದು ಕಣ್ಣಿಗೆ ಕಾಣಿಸೋವಂತಹ ಪ್ಯಾರಾಸೈಟ್ಸ್ ಆಗಿರೋದ್ರಿಂದ ಈ ಫೋರ್ಸೆಪ್ಸ್ ಅಂತ ಇಕ್ಳ ಅಂತ ಹೇಳ್ತೀವನಲ್ಲ ಸರ್. ಸೊ ಆ ಫೋರ್ಸೆಪ್ಪಿಂದ ಅದನ್ನು ತೆಗೆದು ಹಾಕ್ಬೋದು ಸರ್. ಆದರೆ ಇದು ಸ್ವಲ್ಪ ಟೈಮ್ ಟೇಕಿಂಗು ಸರ್. ಯಾಕೆಂದರೆ ನೀವು ಒಂದೊಂದೇ ಫಿಶ್ನ ಹಿಡ್ಕೊಂಡು ಸೊ ಅವುಗಳನ್ನ ತೆಗೆದು ಹಾಕಬೇಕು. ಮ್ಯಾನ್ಯುವಲ್ ಆಗಿ ನೀವು ಆ ಫೋರ್ಸೆಪ್ನ ಯೂಸ್ ಮಾಡಿಕೊಂಡು ಅದನ್ನು ರಿಮೂವ್ ಮಾಡ್ತಾ ಬರ್ಬೋದು ಸರ್. ಇಲ್ಲ ಅಂತಂದರೆ ನಾವು ಕೆಮಿಕಲಿ ಟ್ರೀಟ್ಮೆಂಟು ಕೂಡ ಮಾಡ್ಬೋದು. ಸೊ ಕೆಮಿಕಲಿ ಅಂತ ಬಂದಾಗ ಸರ್ ಮೇಯ್ನಾಗಿ ನಾವು ಸಾಲ್ಟ್ ಟ್ರೀಟ್ಮೆಂಟ್ ಹೇಳ್ತೀವಿ. ಇಲ್ಲ ಅಂತಂದರೆ ಇದು ಮಾಮೂಲಿ ಅಗ್ರಿಕಲ್ಚರಲ್ ಸಾಲ್ಟ್ ಅಥವಾ KMNO4 ಪೊಟ್ಯಾಷಿಯಂ ಪರ್ಮಾಂಗನೇಟ್ ಸರ್. ಸೊ ಪೊಟ್ಯಾಷಿಯಂ ಪರ್ಮಾಂಗನೇಟು ಅದು ಒಂದು 10 to 20 mg/L ಸರ್. ಸೊ ಅದನ್ನು ನಾವು ಡಿಪ್ಪನ್ನ ಕೊಟ್ಟಾಗ ಸೊ ಒಂದು 30 ಮಿನಿಟ್ಸ್ ತನಕ ಡಿಪ್ ಕೊಡ್ತೀವಿ. ಸೊ ಅವೆಲ್ಲವೂ ಕೂಡ ಫಿಶ್ನ ಸ್ಕಿನ್ನಿಂದ ಹೊರಗಡೆ ರಿಮೂವ್ ಆಗ್ತವೆ ಸರ್. ಸೊ ಇದು ಇದು ಸರ್ ಇವೆರಡು ಪ್ಯಾರಾಸೈಟ್ಸ್ ಅದು. ಸೊ ಇನ್ನೊಂದು ಬಂದು ಸರ್ ಟ್ರೈಕೋಡಿನೋಸಿಸ್ ಅಂತ ಹೇಳಿ ಸರ್. ಟ್ರೈಕೋಡಿನೋಸಿಸ್ ಬಂದು ಟ್ರೈಕೋಡಿನಾ ಅನ್ನೋ ಒಂದು ಪ್ಯಾರಾಸೈಟಿಂದ ಬರುವಂಥದ್ದು. ಇದು ಮೇಯ್ನಾಗಿ ಸ್ಕಿನ್ ಮತ್ತು ಗಿಲ್ಸ್, ನಮ್ಮ ಮೀನು ಉಸಿರಾಡುವುದೇ ಗಿಲ್ಸ್ ಮುಖಾಂತರ ಸರ್. ಸೊ ಆ ಗಿಲ್ಸ್ಗೆ ಮತ್ತು ಸ್ಕಿನ್ನಿಗೆ ಎರಡಕ್ಕೂ ಅಫೆಕ್ಟ್ ಮಾಡುತ್ತೆ. ಸೊ ಇದು ಗಿಲ್ಸ್ಗೆ ಅಫೆಕ್ಟ್ ಮಾಡಿದಾಗ ಏನಾಗುತ್ತೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಸೊ ಇದಕ್ಕೂ ಕೂಡ ನಾವು ಇದು ಬಂತು ಅಂತಂದಾಗ ನಾವು ಸೇಮ್ ಸರ್ ಇದಕ್ಕೂ ಪ್ರಾಸಿಕ್ವಿಂಟಾಲ್ ಅಂತ ಒಂದು ಕೆಮಿಕಲ್ ಇದೆ ಸರ್. ಸೊ ಅದನ್ನು ನಾವು ಯೂಸ್ ಮಾಡಿ ಇದನ್ನು ಕೆಮಿಕಲ್ನ ಯೂಸ್ ಮಾಡಿ ತಡೆಗಟ್ಬೋದು ಸರ್. ಅದನ್ನು ಫೀಡ್ ಮುಖಾಂತರ ಅಂದರೆ ಆಹಾರದ ಮುಖಾಂತರನೂ ಕೊಡ್ಬೋದು, ಆಹಾರದ ಜೊತೆಗೇನೆ ಮಿಕ್ಸ್ ಮಾಡಿ ಕೊಡ್ಬೋದು. ಇಲ್ಲ ಅಂತಂದರೆ ವಾಟರ್ ಬಾಡಿಗೂ ಕೂಡ ಒಂದು ಬಕೆಟ್ನಲ್ಲಿ ನೀರು ಹಾಕ್ಕೊಂಡು ಅದು ಕೆಮಿಕಲ್ನ ಯೂಸ್ ಮಾಡಿಕೊಂಡು ಎರ್ಚ್ಬೋದು ಸರ್. ಇನ್ನೊಂದು ಸರ್ ಗಿಲ್ ಫ್ಲೂಕ್ ಅಂತ ಹೇಳ್ತೀವಿ. ಗಿಲ್ ಫ್ಲೂಕ್ ಅಂತ ಸೇಮ್ ಅದು ಹೆಸರಲ್ಲೇ ಇದೆ. ಗಿಲ್ ಫ್ಲೂಕ್ ಅಂತ ಅಂದರೆ ಗಿಲ್ಗೆನೆ ಎಫೆಕ್ಟ್ ಮಾಡುವಂಥದ್ದು. ಅದು ಒಂದು ಡ್ಯಾಕ್ಟೈಲೋ ಗೈರಸ್ ಅನ್ನೋ ಪ್ಯಾರಾಸೈಟಿಂದ ಬರುವಂತಹ ಒಂದು ಕಾಯಿಲೆ ಸರ್. ಸೊ ಈ ಕಾಯಿಲೆ ಬಂತು ಅಂತ ಅಂದಾಗ ಪೂರ್ತಿ ಆ ಗಿಲ್ಸ್, ಯೂಶ್ವಲಿ ಮೀನುಗಳಲ್ಲಿ ಗಿಲ್ಸ್ ಪೂರ್ತಿ ರೆಡ್ ಆಗಿರ್ತವೆ ಸರ್, ರೆಡ್ಡಿಶ್ ಆಗಿರುತ್ತೆ. ಸೊ ಅಂದರೆ ಅದು ಹೆಲ್ದಿ ಗಿಲ್ ಅಂತ ಹೇಳಿ, ಅದು ಒಂದು ಆರೋಗ್ಯಕರವಾದ ಒಂದು ಗಿಲ್, ಹೆಲ್ದಿ ಗಿಲ್ ಅಂತ ಹೇಳೋದಕ್ಕೆ ನಾವು ಪೂರ್ತಿ ರೆಡ್ಡಿಶ್ ಆಗಿರುತ್ತೆ. ಸೊ ಅದು ಈ ಕಾಯಿಲೆ ಬಂತು ಅಂತಂದಾಗ ಆ ಮೀನುಗಳಲ್ಲಿ ರೆಡ್ಡಿಶ್ ಆಗಿರುವಂತಹ ಗಿಲ್ಲೆಲ್ಲ ಫುಲ್ ವಾಶೌಟ್ ಆಗಿಬಿಟ್ಟು ಫುಲ್ ಪೇಲ್ ಕಲರ್ ಆಗಿಬಿಟ್ಟಿರುತ್ತೆ ಸರ್. ಸೊ ಇದು ಈ ಟ್ರೈಕೋಡಿನಾ ಪ್ಯಾರಾಸೈಟಿಂದ ಆ ರೀತಿ ಆಗುತ್ತೆ. ಸೇಮ್ ಇದಕ್ಕೂ ಕೂಡ ರೆಸ್ಪಿರೇಟರ್ ಅಂದರೆ ಉಸಿರಾಡಲಿಕ್ಕೆ ಇದು ತೊಂದರೆ ಮಾಡುತ್ತೆ ಸರ್. ನೆಕ್ಸ್ಟ್ ಸ್ಕಿನ್ ಫ್ಲೂಕ್ ಅಂತ ಸರ್. ಸೇಮ್ ಸ್ಕಿನ್ ಫ್ಲೂಕ್ ಅಂತ ಅಂದರೆ ಈಗ ಸ್ಕಿನ್ಗೆ ಅಟ್ಯಾಚ್ ಆಗುವಂಥದ್ದು, ಸ್ಕಿನ್ನಿಗೆ ಇದು ಮಾಡುವಂಥದ್ದು. ಇದನ್ನು ಕೂಡ ನಾವು ಈ ಪ್ರಾಸಿಕ್ವಿಂಟಾಲು ಅಥವಾ ಸಾಲ್ಟ್ ಟ್ರೀಟ್ಮೆಂಟ್ ಮೇಯ್ನಾಗಿ ನಾವು ಜಾಸ್ತಿ ಫಾರ್ಮರ್ಸ್ ನಮ್ಮ ಹತ್ರ ಬಂತು ಅಂತಂದಾಗ ನಾವು ಹೇಳೋದು ಜಾಸ್ತಿ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಟ್ರೀಟ್ಮೆಂಟ್ ಹೇಳ್ತೀವಿ ಅಥವಾ ಸಾಲ್ಟ್ ಟ್ರೀಟ್ಮೆಂಟ್ ಹೇಳ್ತೀವಿ ಸರ್. ಸೊ ಬೇಕೆಂದರೆ ಬೇರೆ ಕೆಮಿಕಲ್ಸು ಸ್ವಲ್ಪ ಕಾಸ್ಟ್ಲಿ ಆಗಿರೋದ್ರಿಂದ ಈ ಕೆಮಿಕಲ್ಸ್ನ ನಾವು ಸಜೆಸ್ಟ್ ಮಾಡ್ತೀವಿ ಸರ್. ಸೊ ಇದಿಷ್ಟು ಬಂದು ಪ್ಯಾರಾಸೈಟಿಕ್ ಡಿಸೀಸಸ್ ಬಗ್ಗೆ ಸರ್. ಸೊ ಇದೆಲ್ಲ ಸ್ವಲ್ಪ ಕಣ್ಣಿಗೆ ಕಾಣಿಸುವಂತಹ ಒಂದು ಇದು ಸರ್, ಅಂದರೆ ಮ್ಯಾನ್ಯುವಲಿ ರಿಮೂವ್ ಮಾಡ್ಬೋದಾದಂಥದ್ದು. ಸೊ ನೆಕ್ಸ್ಟ್ ಬಂದಾಗ ಸರ್ ಫಂಗಲ್ ಡಿಸೀಸಸ್ ಅಂತ ಬರ್ತವೆ ಸರ್. ಸೊ ಫಂಗಲ್ ಡಿಸೀಸಸ್ ಅಂತ ಬಂದಾಗ ಮೇಯ್ನಾಗಿ ನಾನು ಒಂದು ತುಂಬ ಕಾಮನ್ ಆಗಿ ಕಾಣಿಸುವಂತಹ ಡಿಸೀಸಸ್ ಬಗ್ಗೆ ತುಂಬ ಹೇಳ್ತಾ ಹೋದರೆ ತುಂಬ ಇರುತ್ತೆ. ಒಂದು ಕಾಮನ್ ಆಗಿ ಬರುವಂಥ ಡಿಸೀಸಸ್ಗಳು ಸರ್ ಸ್ಯಾಪ್ರೋಲಿಗ್ನಿಯೋಸಿಸ್ ಅಂತ ಒಂದು ಬರುತ್ತೆ. ಸೊ ಅದೊಂದು ಸ್ಯಾಪ್ರೋಲಿಗ್ನಿಯಾ ಅನ್ನೋ ಫಂಗಲ್ಲಿಂದ ಬರುವಂತಹ ಒಂದು ಕಾಯಿಲೆ ಸರ್ ಅದು. ಸೊ ಅದು ಬಂದಾಗ ಫಿಶ್ ಮೈ ಮೇಲೆ ಈ ಕಾಟನ್, ಈ ಹತ್ತಿ ಇದೆಯಲ್ಲ ಸರ್, ಹತ್ತಿನ ಫಿಶ್ ಮೈ ಮೇಲೆಲ್ಲ ಇಟ್ಟರೆ ಹೆಂಗಾಗುತ್ತೆ ಸೇಮ್ ಅದೇ ರೀತಿಯಲ್ಲಿ ಗ್ರೋತ್ ಆಗಿಬಿಟ್ಟಿರುತ್ತೆ. ಆ ಫಂಗಸ್ ಅಟ್ಯಾಕ್ ಮಾಡಿದಾಗ ಫಿಶ್ ಮೈ ಮೇಲೆ ತುಂಬ ಹತ್ತಿನ ಇಟ್ಟರೆ ಹೆಂಗಾಗುತ್ತೆ ಅದೇ ರೀತಿಯಲ್ಲಿ ಕಾಣಿಸುತ್ತೆ ಸರ್ ಅದು. ಸೊ ಅದು ಸ್ಯಾಪ್ರೋಲಿಗ್ನಿಯೋಸಿಸ್ ಅಂತ ಹೇಳಿ ಅದೊಂದು ಕಾಯಿಲೆ ಸರ್. ಸೊ ಆವಾಗ ಏನಾಗುತ್ತೆ, ಪೂರ್ತಿ ಅದು ಸ್ಕಿನ್ನೆಲ್ಲ ಫುಲ್ಲು ಡ್ಯಾಮೇಜ್ ಮಾಡಿಬಿಡುತ್ತೆ. ಸೊ ಈ ಸಂದರ್ಭದಲ್ಲೂ ಕೂಡ ಫಿಶ್ಶು ಪೂರ್ತಿ ಮ್ಯೂಕಸ್ನ ಜಾಸ್ತಿ ಸೆಕ್ರೀಟ್ ಮಾಡ್ತಾ ಹೋಗುತ್ತೆ. ಸೊ ಇದೇ ರೀತಿ ಇನ್ನೊಂದು ಬ್ರ್ಯಾಂಕಿಯೋಮೈಸಿಸ್ ಅಂತ ಹೇಳಿ ಸರ್. ಇದು ಸ್ಯಾಪ್ರಿಯೋಲಿಗ್ನಿಯೋಸಿಸ್ ಏನು ಹೇಳಿದೆ ಅದು ಮೇಯ್ನಾಗಿ ಸ್ಕಿನ್ನಿಗೆ ಎಫೆಕ್ಟ್ ಮಾಡುತ್ತೆ ಸರ್. ಸೊ ಈ ಬ್ರ್ಯಾಂಕಿಯೋಮೈಸಿಸ್ ಅಂತ ಹೇಳಿ ಸರ್, ಇದು ಮೇಯ್ನಾಗಿ ಗಿಲ್ಗೆ ಅಫೆಕ್ಟ್ ಮಾಡುತ್ತೆ. ಸೇಮ್ ಜಾಸ್ತಿ ಈ ಪ್ಯಾರಾಸೈಟ್ಸ್ ಆಗಲಿ ಫಂಗಸ್ ಆಗಲಿ ತುಂಬ ಗಿಲ್ಗೆ ಅಫೆಕ್ಟ್ ಮಾಡುವಂಥದ್ದು. ಸೊ ಗಿಲ್ಗೆ ಅಫೆಕ್ಟ್ ಮಾಡಿದಾಗ ಡೈರೆಕ್ಟಾಗಿ ಅದು ಉಸಿರಾಡಲಿಕ್ಕೆ ತೊಂದರೆ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ಸೊ ಕೊನೆಯಲ್ಲಿ ಅದು ಡೆತ್ ಆಗುತ್ತೆ ಸರ್. ಸೊ ಈ ಬ್ರ್ಯಾಂಕಿಯೋಮೈಸಿಸ್ ಬಂತು ಅಂತಂದಾಗ ಸೊ
ಸೊ ಅದು ಗಿಲ್ ಭಾಗದಲ್ಲಿ ಫುಲ್ ಇನ್ಫೆಕ್ಟ್ ಮಾಡುತ್ತೆ. ಆ ಗಿಲ್ ಮೇಲೆ ವೈಟ್ ಪ್ಯಾಚಸ್ ಥರ ಬರುತ್ತೆ ಸರ್. ಈ ಹೆಂಗೆ ಸ್ಯಾಪ್ರೋಲಿಗ್ನಿಯಾ ಬಂದಾಗ ಸ್ಕಿನ್ ಮೇಲೆ ಈ ಕಾಟನ್ ಹಿಟ್ಟಂಗೆ ಅನಿಸುತ್ತೆ. ಸೊ ಅದೇ ರೀತಿಯಲ್ಲಿ ಬ್ರ್ಯಾಂಕಿಯೋಮೈಸಿಸ್ ಬಂತು ಅಂತಂದಾಗ ಗಿಲ್ ಒಳಗಡೆ ಫುಲ್ ವೈಟಿಗೆ ಒಂದು ಬಿಳಿ ಆಕಾರದಲ್ಲಿ ಚುಕ್ಕಿಗಳ ಥರ ಬರುತ್ತೆ ಸರ್. ಸೊ ಇದು 2 ಸರ್. ಇನ್ನೊಂದು ಅಂತಂದರೆ ಈ ಅಲ್ಸರೇಟಿವ್ ಸಿಂಡ್ರೋಮ್ ಅಂತ ಒಂದು ಹೇಳ್ತೀವಿ ಸರ್. ಇದು ಒಂದು ಅಫೆನೋಮೈಸಿಸ್ ಇನ್ವೇಡನ್ಸ್ ಅನ್ನೋ ಫಂಗಸ್ಸಿಂದ ಬರುವಂತಹ ಕಾಯಿಲೆ. ಸೊ ಇದು ಸರ್ ನಮಗೆ ಹೇಗೆ ಮನುಷ್ಯರಿಗೆ ಅಲ್ಸರ್ ಬಂದಾಗ ನಮಗೆ ಸ್ಕಿನ್ ಮೇಲೆಲ್ಲ ಅಲ್ಸರ್ ಬಂದಾಗ ಗೊತ್ತಾಗುತ್ತೆ. ಸೊ ಅದೇ ರೀತಿಯಲ್ಲಿ ಇದು ಮೀನಿನ ಮೈ ತುಂಬ ಅಲ್ಸರ್ ಬಂದ ರೀತಿಯಲ್ಲಿ ಮೇಲ್ಭಾಗದ ರೀತಿ ಅದನ್ನು ಕೂಡ ವಿಸಿಬಲ್ ಸರ್, ಗೊತ್ತಾಗ್ಬಿಡುತ್ತೆ. ಅಲ್ಸರ್ ಹೇಗೆ ನಮಗೆ ಬಂದಾಗ ಅಲ್ಸರ್ಸ್ ಇರ್ತವೆ, ಸೊ ಅದೇ ರೀತಿಯಲ್ಲಿ ಮೀನಿಗೂ ಕೂಡ ಇದೇ ರೀತಿ ಅಲ್ಸರ್ಸ್ ಇರುತ್ತೆ ಸರ್. ಮೇಯ್ನಾಗಿ ಈ ಫಂಗಲ್ ಡಿಸೀಸಸ್ ಬಂದಾಗ ಸರ್ ಮೆಲಚೈಟ್ ಗ್ರೀನ್ ಅಂತ ಒಂದು ಕೆಮಿಕಲ್ ಇದೆ ಸರ್. ಸೊ ಅದನ್ನು ನಾವು ಯೂಸ್ ಮಾಡ್ಬೋದು ಸರ್. ಥ್ರೂ ಫೀಡು ಯೂಸ್ ಮಾಡ್ತೀವಿ, ಮೇಯ್ನಾಗಿ ವಾಟರಲ್ಲಿ ಯೂಸ್ ಮಾಡ್ತೀವಿ ಸರ್. ನೀರಿನಲ್ಲಿ ಎರಚುವಂಥದ್ದು. ಸೊ ಅದನ್ನು ಕೆಮಿಕಲ್ ಯೂಸ್ ಮಾಡ್ತೀವಿ. ಇದಕ್ಕೂ ಕೂಡ ನಾವು ಪ್ರಾಸಿಕ್ವಿಂಟಾಲ್ ಏನು ಹೇಳಿದೆ ಮುಂಚೆ ಹೇಳಿದ್ನಲ್ಲ, ಪ್ಯಾರಾಸೈಟ್ ಡಿಸೀಸ್ ಕಂಟ್ರೋಲ್ ಮಾಡಲಿಕ್ಕೆ, ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಸಾಲ್ಟ್, ಫಾರ್ಮಲಿನ್ ಇವನ್ನು ಕೂಡ ನಾವು ಯೂಸ್ ಮಾಡ್ಬೋದು ಸರ್. ಸೊ ಇದಿಷ್ಟು ಬಂದು ಫಂಗಲ್ ಡಿಸೀಸಸ್ ಬಗ್ಗೆ ಆಯಿತು ಸರ್. ಮೂರನೇದು ಬ್ಯಾಕ್ಟೀರಿಯಲ್ ಡಿಸೀಸಸ್ ಅಂತ ಸರ್. ಸೊ ಬ್ಯಾಕ್ಟೀರಿಯಲ್ ಡಿಸೀಸ್ ಬಂತು ಅಂತಂದಾಗ ಸರ್ ಇವೇನಾಗುತ್ತೆ, ಬ್ಯಾಕ್ಟೀರಿಯಲ್ ಡಿಸೀಸ್ ಮೋಸ್ಟ್ ಯಾವಾಗ ಬರುತ್ತೆ ಅಂತ ಅಂದರೆ ಸರ್ ಸ್ಟ್ರೆಸ್ಸಲ್ಲಿದ್ದಾಗ, ಫಿಶ್ಗಳು ತುಂಬ ಸ್ಟ್ರೆಸ್ ಕಂಡೀಷನ್ನಲ್ಲಿ ಇತ್ತು ಅಂದಾಗ ಬ್ಯಾಕ್ಟೀರಿಯಾಗಳು ತುಂಬ ಬೇಗ ಅಟ್ಯಾಕ್ ಮಾಡಿಬಿಡ್ತವೆ. ಸೊ ಅಥವಾ ಯಾವುದೋ ಒಂದು ಪ್ಯಾರಾಸೈಟ್, ಈಗ ಒಂದು ನಾನು ಹೇಳಿದೆ ಪ್ಯಾರಾಸೈಟಿಕ್ ಡಿಸೀಸ್ ಬಗ್ಗೆ ಅರ್ಗ್ಯುಲಸ್ ಯಾವುದೋ ಒಂದು ಬಂತು ಅಂತಂದಾಗ ಫಿಶ್ಶು ಡೈರೆಕ್ಟಾಗಿ ಸ್ಟ್ರೆಸ್ಗೆ ಹೋಗುತ್ತೆ. ಸೊ ಅದು ಆವಾಗ ಬ್ಯಾಕ್ಟೀರಿಯಾಗೂ ಕೂಡ ಅಲ್ಲೊಂದು ಜಾಗ ಸಿಗುತ್ತೆ. ಫಿಶ್ ಸ್ಟ್ರೆಸ್ಸಲ್ಲಿರುತ್ತೆ, ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗಿಬಿಟ್ಟಿರುತ್ತೆ, ಅದಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಸೊ ಆಗ ಅದಕ್ಕೆ ಒಂದು ಚಾನ್ಸ್ ಬ್ಯಾಕ್ಟೀರಿಯಾಗೆ. ಸೊ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು ಮೋಸ್ಟ್ಲಿ ಹಂಗೆ ಬಂದಿರುತ್ತೆ ಸರ್. ಇದರಲ್ಲಿ ಮೇಯ್ನಾಗಿ ಸರ್ ಗಿಲ್ ರಾಟ್ ಮತ್ತು ಫಿನ್ ರಾಟ್ ಅಂತ ಬರುತ್ತೆ ಸರ್. ಈಗ ಮುಂಚೆ ಹೇಳಿದೆ ನಾನು ನಿಮಗೆ, ಈ ಬಾಲಗಳು ಮತ್ತು ರೆಕ್ಕೆಗಳು ಕೊಳ್ತೋಗುವಂಥದ್ದು ಅಂತ ಹೇಳ್ಬಿಟ್ಟು, ಇದು ಮೇಯ್ನಾಗಿ ಬ್ಯಾಕ್ಟೀರಿಯಾ ಮಾಡುವಂಥದ್ದು. ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿದೆ ಅಂತಂದಾಗ ಸೊ ಈ ಬಾಲ ಕಿತ್ತೋಗ್ಬಿಟ್ಟಿರೋದು ಅಥವಾ ಕೊಳ್ತೋಗ್ಬಿಟ್ಟಿರೋದು, ಮತ್ತು ಈ ಫಿನ್ಗಳು ರೆಕ್ಕೆಗಳಿರುತ್ತೆ ಸೈಡಲ್ಲಿ, ಸೊ ಅವು ಕೊಳ್ತೋಗಿರುವಂಥದ್ದು, ಇದನ್ನು ಇದು ಮಾಡುತ್ತೆ ಸರ್. ಮತ್ತು ಹೊಟ್ಟೆ ಭಾಗದಲ್ಲಿ ಒಂದು ಫ್ಲೂಯಿಡ್ ಅಕ್ಯುಮಿಲೇಷನ್ ಅಂತ ಸರ್. ಅಂದರೆ ನೀರನ್ನು ಈಗ ಹೆಂಗಾಗುತ್ತೆ ಅಂತ ಅಂದರೆ ಮೀನುಗಳು ಈಗ ಫ್ಲೂಯಿಡ್ ಅಕ್ಯುಮಿಲೇಷನ್, ಈಗ ಮೊಟ್ಟೆ ಸ್ವಲ್ಪ ಮುಂದೆ ಬಂದಿರುವಂಥದ್ದು, ಅದು ತುಂಬ ಚೆನ್ನಾಗಿ ನಾವು ನೋಡ್ಬೋದು ಮೀನಿನಲ್ಲಿ. ಆ್ಯಕ್ಚುಲಿ ಚಿತ್ರದಲ್ಲೆಲ್ಲ ತೋರಿಸಿದಾಗ ಅದು ತುಂಬ ಎಫೆಕ್ಟಿವ್ ಆಗಿ ತೋರಿಸ್ಬೋದು. ಆ ಫಿಶ್ ಹೊಟ್ಟೆ ಭಾಗ ತುಂಬ ಮುಂದೆ ಬಂದಿರುತ್ತೆ, ಅಂದರೆ ಆ ಹೊಟ್ಟೆ ಭಾಗದಲ್ಲಿ ನೀರು ಶೇಖರಣೆ ಆಗಿರುವಂಥದ್ದು. ಇದು ಯಾಕಾಗಿರುತ್ತೆ ಅಂತ ಅಂದರೆ ಆ ಕಿಡ್ನಿ ಫಂಕ್ಷನ್ನು ಮಾಡದೇ ಇದ್ದಾಗ, ಸೊ ಎಕ್ಸಸ್ ವಾಟರ್ನ ಅದು ಹೊರಗಡೆ ಹಾಕಕ್ಕಾಗದೇ ಇದ್ದಾಗ ಅಲ್ಲಿ ಡೆಪಾಸಿಟ್ ಮಾಡ್ಕೊಂಡಿರುತ್ತೆ ಸರ್ ಅದು. ಸೊ ಇದು ಕೂಡ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಆಗಿರುವಂಥದ್ದು ಸರ್. ಸೊ ಇದಕ್ಕೆ ಬ್ಯಾಕ್ಟೀರಿಯಾದಿಂದ ಎಡ್ವರ್ಡ್ಸಿಯಲ್ಲೋಸಿಸ್ ಅನ್ನೋ ಬ್ಯಾಕ್ಟೀರಿಯಾ, ಫ್ಲೆಕ್ಸಿಬಾಕ್ಟರ್ ಕಾಲಮ್ನಾರಿಸ್ ಅನ್ನೋ ಬ್ಯಾಕ್ಟೀರಿಯಾ, ಒಂದಷ್ಟು ಏರೋಮನಾಸ್ ಅನ್ನೋ ಬ್ಯಾಕ್ಟೀರಿಯಾ, ಸೊ ಇಷ್ಟು ಮೇಯ್ನ್ ಬ್ಯಾಕ್ಟೀರಿಯಾಸ್ ಇದ್ದಾವೆ ಸರ್. ಕಾಮನ್ನಾಗಿ ಯಾವುದಾದ್ರೂ ಒಂದು ಇನ್ಫೆಕ್ಷನ್ ಬಂದಿರುತ್ತೆ, ಸೊ ಇದೊಂಥರ ಸೆಕೆಂಡರಿ ಇನ್ಫೆಕ್ಷನ್ ಥರ, ಯಾವುದೋ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತವೆ ಇವು. ಯಾವುದೋ ಒಂದು ಸ್ಟ್ರೆಸ್ಸಲ್ಲಿ ಇದೆಯಾ ಫಿಶು, ಸೊ ನಾವು ಹೋಗಿ ಅಟ್ಯಾಕ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು, ಸೊ ಆ ರೀತಿ ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಬರುತ್ತೆ ಸರ್. ಸೊ ಇದಕ್ಕೂ ಕೂಡ ನಾವು ಸಾಲ್ಟ್ ಯೂಸ್ ಮಾಡ್ಬೋದು ಸರ್. KMNO4 ಯೂಶ್ವಲಿ ಸರ್ ನಾವು ಯಾವುದೇ ಈಗ ಯಾಕೆ ಅಂತಂದರೆ ಫಾರ್ಮರ್ಸ್ಗೆ ಈಗ ಈ ಕಾಯಿಲೆ ಬಂದಿದೆ ಅಥವಾ ಈ ಬ್ಯಾಕ್ಟೀರಿಯಲ್ ಡಿಸೀಸಾ ಏನು ಅಂತ ಗೊತ್ತಾಗೋದಿಲ್ಲ. ಸೊ ಯಾವುದೇ ಕಾಯಿಲೆಗೂ ನಾವು ಇವಾಗ ಪ್ರೆಸೆಂಟ್ಲಿ ಇನ್ ಫಾರ್ಮ್ ಕಂಡೀಷನ್ಸಿಗೆ ಸೊ ಅವನು ಸಾಲ್ಟ್ ಟ್ರೀಟ್ಮೆಂಟ್ನ ಬಹುತೇಕವಾಗಿ ಯೂಸ್ ಮಾಡ್ಬೋದು. ಯಾಕೆ ಅಂತಂದರೆ ಈ ಸಾಲ್ಟ್ ತುಂಬ ಎಫೆಕ್ಟಿವ್ ಇರುತ್ತೆ. ಈ ಪ್ಯಾರಾಸಿಟಿಕ್ ಆಗ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಫಂಗಲ್ ಆಗಿರ್ಬೋದು, ಎಲ್ಲದಕ್ಕೂ ಎಫೆಕ್ಟಿವ್ ಸಾಲ್ಟ್ ಟ್ರೀಟ್ಮೆಂಟ್ ಅಂತಿರಲ್ಲ, ಹ್ಯಾಕ್ ಕೊಡೋದು ಮೇಡಮ್ ಅದನ್ನು? ಅದೇ ಸರ್, ಇವಾಗ ಒಂದು ನಾವು ಏನು ಮೆಷರ್ಮೆಂಟ್ ತೊಗೊಂಡು ಇಷ್ಟು ಲೀಟರ್ಗೆ ಇಷ್ಟು ಮಿಲಿಗ್ರಾಮ್ ಸಾಲ್ಟ್ ಅಂತ ಹೇಳ್ತೀವಿ ಸರ್. ಸೊ ಅದನ್ನು ನಾವು ಈಗ ಒಂದು ಇಷ್ಟು kg ಅಂತ ಹೇಳ್ತೀವಿ. ಸೊ ಅದನ್ನು ಒಂದು ಬಕೆಟ್ ಹಾಕ್ಕೊಂಡು ಅಷ್ಟು KGನ ನೀವು ಎಷ್ಟು ವಾಟರ್ ಬಾಡಿ ಇದೆ, ವಾಲ್ಯೂಮ್ ಎಷ್ಟು ವಾಟರ್ ಇದೆ ಅದಕ್ಕೆ ನೋಡಿಕೊಂಡು ನಾವು ಸಜೆಸ್ಟ್ ಮಾಡ್ತೀವಿ ಸರ್, ಈ ಥರ ಆಗಿಬಿಟ್ಟಿದೆ ಅಂತ ಬಂದು ಹೇಳ್ತಾರೆ, ಹಿಂಗೆ ಸಾಯ್ತಾ ಇದ್ದಾವೆ ಅಥವಾ ಒಂದು ಮೀನೇ ತಗೊಬರ್ತಾರೆ. ಸೊ ಆವಾಗ ಬಂದಾಗ ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಸೊ ಇದನ್ನು ಹಾಕಪ್ಪ ಸಾಲ್ಟ್ನ ಅಂತ ಹೇಳಿದಾಗ ಅವರು ಒಂದು ಬಕೆಟ್ನಲ್ಲಿ ನೀರು ಹಾಕ್ಕೊಂಡು ಸೊ ಅಲ್ಲಿ ಸಾಲ್ಟ್ನ ಕರಗಿಸಿ ಅದರಲ್ಲಿ ಫುಲ್ ಪಾಂಡ್ಗೆ ಪೂರ್ತಿ ಎರ್ಚುತ್ತಾರೆ ಸರ್. ಈವನ್ ಪೊಟ್ಯಾಷಿಯಂ ಪರಮಂಗನೇಟ್ ಬಳಸ್ತೀವಲ್ಲ
ಅಗ್ರಿಕಲ್ಚರಲ್ ಸಾಲ್ಟ್ ಅಂತ ಸರ್. ಕೃಷಿ ಹೌದು ಸರ್. ಮತ್ತು KMNO4 ಸರ್, ಇದು ತುಂಬಾ ಎಫೆಕ್ಟಿವ್ ಕೆಮಿಕಲ್. ಯಾಕೆಂತಂದರೆ ನಾವು ಪ್ರಾಕ್ಟಿಕಲ್ ಆಗಿ ನಾನು ಈ ಫೀಲ್ಡ್ಗೆ ಬಂದಮೇಲೆ ನೋಡಿರುವಂಥದ್ದು ಸರ್. ಮುಂಚೆ ಎಲ್ಲ ನಾವು ಓದ್ತಾ ಇದ್ವಿ ಅಷ್ಟೇ. ನಾನು ಈ ಮಾಸ್ಟರ್ಸಲ್ಲಿ ಓದ್ತಾ ಇದ್ದಾಗ ನಾವು ಇದೆಲ್ಲ ಯೂಸ್ ಮಾಡಿ ಎಲ್ಲದಕ್ಕೂ ಇದೇ ಹೇಳ್ತಿದ್ದಾರಲ್ಲ ಅಂತ. ಬಟ್ ನಾನು ಒಂದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬಂದ ಮೇಲೆ ಸೊ ಎಷ್ಟೊಂದು ಕಾಯಿಲೆಗಳಿಗೆ ನಾನು ಇದನ್ನು ಸಜೆಸ್ಟ್ ಮಾಡಿದ್ದೀನಿ. KMNO4 ಪೊಟ್ಯಾಷಿಯಂ ಪರ್ಮಾಂಗನೇಟು ಎಲ್ಲ ಮೆಡಿಕಲ್ಸಲ್ಲೂ ಸಿಗುತ್ತೆ ಸರ್. ಸೊ ಅದು ತುಂಬ ಎಫೆಕ್ಟಿವ್ ಆಗಿ ರೋಗನ ತಡೆಗಟ್ಟೋದ್ರಲ್ಲಿ ತುಂಬ ಯಶಸ್ವಿಯಾಗಿದೆ ಸರ್. ಅಥವಾ ರೋಗ ಬಂದ ಮೇಲೂ ಕೂಡ ಅದನ್ನು ನಿರ್ವಹಣೆ ಮಾಡೋದ್ರಲ್ಲಿ ಅಥವಾ ಆ ಮೀನುಗಳನ್ನ ಮತ್ತೆ ಸರಿ ಮಾಡೋದ್ರಲ್ಲಿ ತುಂಬ ಎಫೆಕ್ಟಿವ್ ಆಗಿದೆ ಸರ್ ಇದು. ಸೊ ಇದಿಷ್ಟು ನಾನು ಏನು ಹೇಳಿದೆ ಸರ್ ಈವರೆಗೂ, ಇದಿಷ್ಟು ಒಂದು ಟ್ರೀಟ್ಮೆಂಟ್ಸು ಸರ್. ಸೊ ನಾನು ಮುಂಚೆನೇ ಹೇಳ್ದಾಗೆ ಸರ್, ಇವೆಲ್ಲ ನಾವು ಫಾರ್ಮರ್ ಲೆವೆಲಲ್ಲಿ ಮಾತಾಡೋಕ್ಕೆ ಹೋದಾಗ ತುಂಬಾ ಅವರಿಗೆ ಯಾವುದು ಗೊತ್ತಾಗೋದಿಲ್ಲ. ಯಾಕೆಂತಂದರೆ ಅದು ಬ್ಯಾಕ್ಟೀರಿಯಲ್ ಡಿಸೀಸಾ ಅಥವಾ ಆ ಬ್ಯಾಕ್ಟೀರಿಯಲ್ ಡಿಸೀಸಸ್ ಅಂತ ಗೊತ್ತಾದ್ರೂ ಅದಕ್ಕೆ ಏನು ಟ್ರೀಟ್ಮೆಂಟು, ಸೊ ಇವೆಲ್ಲ ಅಷ್ಟು ಸಿಲ್ಕೋದಿಲ್ಲ ಅವರ ಜ್ಞಾನಕ್ಕೆ. ಅಥವಾ ಅವರು ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ತುಂಬ ಬಹುತೇಕ ಫಾರ್ಮರ್ಸ್ ಎಲ್ಲ ಬಂದು ಈ ಥರ ಸಾಯ್ತಾ ಇದ್ದಾವೆ, ಒಂದು 5-6 ಮೀನು ಸತ್ತಾಗ್ಲೇ ಅವರು ಎಚ್ಚೆತ್ಕೊಂಡ್ಬಿಟ್ಟು ಹೇಳ್ತಾರೆ ನಮಗೆ ಬಂದು, ಈ ಥರ ಸಾಯ್ತಾ ಇದ್ದಾವೆ ಮೇಡಮ್ ನಮ್ಮ ಪಾಂಡಲ್ಲಿ ಫಿಶ್ಗಳು ಅಂತೇಳಿ. ಸೊ ನಾವು ಅದಕ್ಕೆ ಸೈನ್ಸ್ ಎಲ್ಲ ನೋಡಿಬಿಟ್ಟು ಅದೇನು ಫಿಸಿಕಲ್ ಚೇಂಜಸ್ ಇದೆ ಏನಿದೆ ಮೀನುಗಳನ್ನೇ ತೊಗೊಂಬರ್ತಾರೆ ಸರ್ ನಮ್ಮ ಆಫೀಸ್ಗಳಿಗೆ. ಸೊ ಅದನ್ನು ನೋಡಿಬಿಟ್ಟು ನಾವು ಈ ಥರ ಮಾಡಪ್ಪ, ಈ ಕೆಮಿಕಲ್ ಹಾಕಪ್ಪ ಅಂತೇಳಿ ನಾವು ಸಜೆಸ್ಟ್ ಮಾಡ್ತೀವಿ ಸರ್. ಸೊ ಇಷ್ಟೆಲ್ಲ ಆಗಿ ಹೊರ್ತು ನಾನು ಹೇಳೋದೇನಂತ ಅಂದರೆ ಸರ್, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಸರ್ ಈ ನಮ್ಮ ಅಕ್ವಾಕಲ್ಚರಲ್ಲಿ. ಸೊ ಈ ರೋಗಗಳ ಬಗ್ಗೆ ಇದು ಮಾಡಿದಾಗ ನಾವು ರೋಗನ ಬರೋದಕ್ಕಿಂತ ಬಂದಾದಮೇಲೆ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಹೆಚ್ಚಾಗಿ, ಯಾಕೆಂದರೆ ಆ ಟ್ರೀಟ್ಮೆಂಟ್ ಮಾಡೋವಂಥ ಇದರಲ್ಲಿ ಒಂದಷ್ಟು ಫಿಶಸ್ ಹೋಗ್ಬಿಟ್ಟಿರ್ತವೆ, ಸತ್ತು ಹೋಗ್ಬಿಟ್ಟಿರ್ತವೆ. ಲಸಿಕೆ ಏನಾದ್ರು ಇದೆಯಾ ಮೇಡಮ್? ಖಂಡಿತ ಲಸಿಕೆ ಇದೆ ಸರ್, ವ್ಯಾಕ್ಸಿನೇಷನ್ ಇದೆ ಸರ್. ಇದು ಪ್ರೊಫೈಲೈಟಿಕ್ ಮೆಷರ್ ಅಂತಲೇ ಹೇಳ್ತೀವಿ. ಅದು ಅಂದರೆ ಮೀನು ಕಾಯಿಲೆ ಬರೋದಕ್ಕಿಂತ ಮುಂಚೆ ಆ ಕಾಯಿಲೆಗೆ ಕೊಡುವಂಥದ್ದು ವ್ಯಾಕ್ಸಿನ್. ಬಟ್ ಲಸಿಕೆ ಇದೆ ಸರ್. ಇದನ್ನೆಲ್ಲ ನಾವು ರಿಸರ್ಚ್ ಫೀಲ್ಡಲ್ಲಿ ತುಂಬಾ ನೋಡಿದ್ದೀವಿ, ನಾವು ಮಾಡಿದ್ದೀವಿ ಸರ್. ಬಟ್ ಈಗ ಫಾರ್ಮರ್ ಲೆವೆಲ್ಗೆ ಬಂತು ಅಂತಂದಾಗ ಎಷ್ಟು ಫಿಶ್ನ ಹಿಡ್ಕೊಂಡು ನಾವು ವ್ಯಾಕ್ಸಿನ್ ಮಾಡಬೇಕು? ಅದು ಪ್ರಾಕ್ಟಿಕಲಿ ಇಟ್ಸ್ ನಾಟ್ ವಯಬಲ್ ಸರ್. ಪ್ರಾಕ್ಟಿಕಲಿ ಮಾತಾಡಲಿಕ್ಕೆ ಆಗೋದಿಲ್ಲ ಅದು. ಯಾಕೆಂದರೆ ಒಂದೊಂದು ನೀರಿಗಾಗುವಂಥ ಲಸಿಕೆನೂ ಇದ್ದಾವೆ ಸರ್, ಬಟ್ ಅಷ್ಟು ಎಫೆಕ್ಟಿವ್ ಇರಲ್ಲ ಸರ್. ಸೊ ನಾವು ಫಿಶ್ಗೆ ಡೈರೆಕ್ಟಾಗಿ ಅದಕ್ಕೆ ಇಂಜೆಕ್ಟ್ ಮಾಡೋ ವ್ಯಾಕ್ಸಿನ್ ಅಷ್ಟು ಇದು ಇರಲ್ಲ ಸರ್. ಈವನ್ ಆ್ಯಂಟಿಬಯೋಟಿಕ್ಸ್ ಕೂಡ ಇದ್ದಾವೆ ಸರ್. ಸೊ ಆ್ಯಂಟಿಬಯೋಟಿಕ್ಸ್ ಬಗ್ಗೆ ಮಾತಾಡೋದಾದರೆ, ಆ್ಯಂಟಿಬಯೋಟಿಕ್ಸು ಈಗ ಫಿಶಲ್ಲಿ ಯೂಸ್ ಮಾಡ್ತಾ ಬಂದಿದ್ರು ಸರ್ ಮುಂಚೆ ಎಲ್ಲ. ಬಟ್ ಏನಾಗ್ಬಿಟ್ಟಿದೆ ಅಂತಂದರೆ ಆ್ಯಂಟಿಬಯೋಟಿಕ್ಸ್ನ ಯೂಸ್ ಮಾಡಿ ರೆಸಿಸ್ಟೆಂಟ್ ಪವರ್ ಡೆವಲಪ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಮ್ಮ ಇದರಲ್ಲಿ ತುಂಬ ಕಡಿಮೆ ಆ್ಯಂಟಿಬಯೋಟಿಕ್ಸ್, ವೆರಿ ಫ್ಯೂ ನಂಬರ್ಸ್ ಮಾತ್ರ ಯೂಸ್ ಮಾಡಲಿಕ್ಕೆ ಅವಕಾಶ ಇದೆ ಸರ್. ಯಾಕೆಂತಂದರೆ ಅವನ್ನೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಆ್ಯಂಟಿಬಯೋಟಿಕ್ಸ್ನ. ಸೊ ನಾನು ಆ್ಯಂಟಿಬಯೋಟಿಕ್ಸು ಅದು ಸಜೆಸ್ಟೇ ಮಾಡೋದಿಲ್ಲ, ನಾವು ಶಿಫಾರಸ್ ಮಾಡೋದೇ ಇಲ್ಲ ಸರ್. ಯಾಕೆಂತಂದರೆ ಎಲ್ಲ ರೆಸಿಸ್ಟೆನ್ಸ್ ಆಗಿಬಿಟ್ಟಿದ್ದಾವೆ. ಇನ್ನು ಮುಂದೆ ಆ ಜನ್ರೇಷನ್ನು ಕೂಡ ರೆಸಿಸ್ಟೆಂಟ್ ಆಗಿಬಿಡ್ತಾ ಇದ್ದಾವೆ. ಸೊ ಹಾಗಾಗಿ ಸರ್ ನಾನು ಇಲ್ಲಿ ಕನ್ಕ್ಲೂಡ್ ಮಾಡಬೇಕು ಅಂತಂದಾಗ ಖಂಡಿತವಾಗಿಯೂ ನೀವು ಪ್ರಿವೆನ್ಷನ್ನೇ ಮಾಡೋದು ಒಳಿತು ಸರ್. ಈಗ ನೀವು ಕೊಳನ ಸರಿಯಾಗಿ ಸಿದ್ಧತೆ ಮಾಡ್ಕೊಳ್ಳಿ ಅಂತಂದ್ರಿ. ಹೌದು. ಕೊಳ ಸಿದ್ಧತೆ ಅಂದ್ರೆ ಏನ್ ಮೇಡಮ್? ಕೊಳ ಸಿದ್ಧತೆ ಬಗ್ಗೆ ಮಾತಾಡೋದಾದ್ರೆ ಸರ್, ನಾವೀಗ ಒಂದು ಕೊಳ ಮಾಡ್ತೀವಿ ಅಂತ ಅಂದಾಗ ಸೊ ಅವನು JCB ತಗೊಂಡು ಒಡಿಸ್ತಾರೆ ಸರ್. ಕೊಳ ಇಷ್ಟು ಬೈ ಇಷ್ಟು ಅಂತ ಹೇಳಿರ್ತೀವಿ, ಒಡಿಸ್ತಾರೆ ಸರ್. ಆದ್ಮೇಲೆ ಮೇಯ್ನ್ ಆಗಿ ಸರ್ ನಾವು ಸನ್ ಡ್ರೈಯಿಂಗ್ ಮಾಡಬೇಕು, ಒಣಗಿಸ್ಬೇಕು ಸರ್, ಚೆನ್ನಾಗಿ ಒಣಗಿಸ್ಬೇಕು. ಬಿಸಿಲಿನಲ್ಲಿ ಪಾಂಡ್ ಬಾಟಮ್ ಏನಿದೆ ಕ್ರ್ಯಾಕ್ ಬರೋ ತನಕ ಒಣಗಿಸ್ಬೇಕಾಗತ್ತೆ ಸರ್. ಸೊ ಆಗ ಮೋಸ್ಟ್ ಆಫ್ ದಿ ಏನು ಈ ಬ್ಯಾಕ್ಟೀರಿಯಲ್ ಇರ್ಬೋದು ಅಥವಾ ಈ ಪ್ಯಾರಾಸೈಟ್ಸ್ ಇರ್ಬೋದು, ಅವೆಲ್ಲವೂ ಆ ಸೂರ್ಯನ ಅದು ಒಂದು ಪವರ್ಫುಲ್ ಕೆಮಿಕಲ್ ಸರ್. ಸನ್ ಈಸ್ ಅ ವೆರಿ ಪವರ್ಫುಲ್ ಕೆಮಿಕಲ್. ಅದು ಎಲ್ಲವೂ ಕೂಡ ನಾಶ ಆಗುತ್ತೆ. ಸೊ ಅದಕ್ಕೆ ನಾವು ಹೇಳೋದು ಮೇಯ್ನಾಗಿ ಸನ್ ಡ್ರೈ ಮಾಡಿ ಪಾಂಡನ್ನ ಅಂತ ಹೇಳ್ತೀವಿ ಫಾರ್ಮರ್ಸ್ಗೆ. ಮುಂಚೆ ನೀರು ತುಂಬಲಿಕ್ಕಿಂತ ಮುಂಚೆ ಫುಲ್ ಸನ್ ಡ್ರೈ ಮಾಡಬೇಕಾಗುತ್ತೆ ಸರ್ ಅವರು. ಸೊ ಇದು ಒಂದು ಎಫೆಕ್ಟಿವ್ ಪಾಂಡ್ ಪ್ರಿಪ್ರೇಷನ್ ಮೆಷರ್ ಬರುತ್ತೆ ಸರ್. ಸೊ ಅದಾದಮೇಲೆ ಸರ್ ಲೈಮಿಂಗ್ ಅಂತ ಮಾಡ್ತೀವಿ. ಅಂದರೆ ಲೈಮಿಂಗ್ ಅಂತ ಸುಣ್ಣ ಹಾಕುವಂಥದ್ದು. ಸುಣ್ಣ ಅದು ಒಂದು ಬಯೋಸೆಕ್ಯೂರಿಟಿ ಮೆಷರ್ ಅಂತ ಹೇಳ್ಬೋದು ಸರ್. ಯಾಕೆಂತಂದರೆ ಆ ಸುಣ್ಣದಲ್ಲೂ ಕೂಡ ಎಷ್ಟೊಂದು ಕಾಯಿಲೆ ಬರುವಂತಹ ಆರ್ಗ್ಯಾನಿಸಮ್ಸ್ನ ನಾವು ತಡೆಗಟ್ಬೋದು ಸರ್. ಸೊ ಅದಾದಮೇಲೆ ಮತ್ತೆ ಅವರು ನೀರು ತುಂಬಿಕೊಳ್ತಾರೆ ಸರ್. ಸೊ ನೆಕ್ಸ್ಟ್ ಅದಾದಮೇಲೆ ಫರ್ಟಿಲೈಸೇಷನ್ ಅಂತಂದರೆ ಈ ಗೊಬ್ಬರ ಹಾಕುವಂಥದ್ದು ಮಾಡ್ಕೋತಾರೆ ಸರ್. ಅಂದರೆ ಸಗಣಿ ಹಾಕುವಂಥದ್ದು. ಈ ಸಗಣಿನ ಮೇಯ್ನಾಗಿ ಹಾಕುವಂಥದ್ದು ಮೀನುಗಳಿಗೆ ಬೇಕಾಗಿರುವಂತಹ ಪ್ರಥಮ ಆಹಾರ ಅಂತ ಹೇಳ್ತೀವಿ, ಪ್ರೈಮರಿ ಫುಡ್ ಅಂತ ಹೇಳ್ತೀವಿ ಸರ್. ಚಿಕ್ಕ ಗಿಡಗಳು ಉಟ್ಕೊಳ್ತವೆ, ಫೈಟೋಪ್ಲಾಂಕ್ಟಾನ್, ಝೂಪ್ಲಾಂಕ್ಟಾನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು. ಸೊ ಅವುಗಳು ಮೀನುಗಳು, ಈಗ ಹುಟ್ಟಿದ ಮೀನುಗಳು, ಅವಕ್ಕೆ ಒಂದು 3 ತಿಂಗಳ ತನಕ ಅವು ಪ್ರಥಮ ಆಹಾರವಾಗಿ ಅವಕ್ಕೆ
ಫೀಡ್ ಮಾಡ್ತವೆ ಸರ್ ಅದ್ರ ಮೇಲೆ. ಸೊ ಫರ್ಟಿಲೈಸೇಷನ್ನು ಕೂಡ ತುಂಬ ಇಂಪಾರ್ಟೆಂಟು. ಸಾಕಷ್ಟು ಫೀಡ್ ಇದ್ದಾಗ ಅವು ಒಳ್ಳೆ ಡೆವಲಪ್ಮೆಂಟು ಗ್ರೋತು ತುಂಬ ಚೆನ್ನಾಗಾಗುತ್ತೆ ಸರ್ ಪಾಂಡ್ನಲ್ಲಿ. ಸೊ ಹಾಗಾಗಿ ಫರ್ಟಿಲೈಸೇಷನ್ ನಾವೀಗ ಹೇಳ್ತೀವಿ ಒಂದು ವಾರಕ್ಕೆ 2 ಸಲ 3 ಸಲ ನೀವು ಗೊಬ್ಬರ ಹಾಕ್ಕೊಳ್ಳಿ ಅಂತ ಹೇಳ್ತೀವಿ. ಈಗ ಫಸ್ಟ್ ಟೈಮ್ ಪಾಂಡ್ ಮಾಡ್ಕೊಂಡಾಗ ಸೊ ಮರಿ ತಂದು ಬಿಟ್ಟ ಆದಮೇಲೂ ಕೂಡ 2 ತಿಂಗಳು ಅಥವಾ 3 ತಿಂಗಳು ಅದಕ್ಕೆ ನಾವು ಗೊಬ್ಬರ ಮಾಡ್ಕೊಳ್ತಾ ಇರಿ. ವಾರಕ್ಕೆ 2 ಸಲನಾದರೂ ಮಾಡ್ಕೊಂಡಾಗ ಅಲ್ಲಿ ಮೀನಿಗೆ ಬೇಕಾಗಿರುವಂತಹ ಚಿಕ್ಕ ಪುಟ್ಟ ಗಿಡಗಳು ಉಟ್ಕೊತವೆ. ಸೊ ಅದಕ್ಕೆ ಅದ್ರ ಮೇಲೆ ಫೀಡ್ ಮಾಡ್ತವೆ. ಸರಿ, ಮೇಯ್ನಾಗಿ ಇನ್ನೊಂದು ಹೇಳ್ಬೇಕು ಅಂದರೆ ಸ್ಟಾಕಿಂಗ್ ಡೆನ್ಸಿಟಿ ಸರ್ ನಮ್ಮಲ್ಲಿ. ಈಗ ಇಷ್ಟು ಪ್ರಮಾಣಕ್ಕೆ ಇಷ್ಟೇ ಮೀನು ಮರಿಗಳನ್ನ ಬಿಡಬೇಕು ಅಂತ ಇರುತ್ತೆ ಸರ್. ಇದು ಮೇಯ್ನ್ ನಮಗೆ ಪ್ರಾಕ್ಟಿಕಲಿ ನಮಗೆ ತುಂಬ ಕಾಣಿಸ್ಕೊಂಡಿರುವಂತಹ ಪ್ರಾಬ್ಲಮ್ ಸರ್. ಫಾರ್ಮರ್ಸ್ಗಳು ಏನು ಮಾಡ್ತಾರೆ ಅಂತ ಅಂದರೆ ಅವರು ತುಂಬ ಗ್ರೀಡಿ, ಎಲ್ಲರಿಗೂ ಹಾಗೆ. ಈಗ ನಾನು ಒಂದು ಅರ್ಧ ಎಕರೆಯಲ್ಲಿ ಪಾಂಡ್ ಮಾಡ್ಕೊಂಬಿಡ್ತು ಅಂತಂದರೆ ಇಷ್ಟು ಟನ್ ಮೀನನ್ನು ನಾನು ಸಾಕಾಣಿಕೆ ಮಾಡಿಬಿಡ್ಬೇಕು ಅಂತ ಹೇಳಿ. ಬಟ್ ನಮ್ಮ ಪ್ರಕಾರ ಸರ್ 1 ಹೆಕ್ಟರ್ಗೆ 2,000 ಮರಿ ಥರ ನಾವು ಇದು ಮಾಡಿದ್ದೀವಿ ಸರ್. ಅಂದರೆ ಅದು ಕೆರೆಯಲ್ಲಿ ಯೂಶ್ವಲಿ ಅವರು 1 ಎಕರೆನಲ್ಲಿ ಮಾಡ್ಕೊಂಡಾಗ ನಾವು ಹೇಳ್ತೀವಿ ಒಂದು 4,000 ತನಕ ಬಿಡ್ರಪ್ಪ ಅಂತ ಹೇಳ್ಬಿಟ್ಟು ಅವರು 40,000 ಬಿಡ್ತಾರೆ ಸರ್. ಸೊ ಅದು ಯೂಶ್ವಲಿ ಏನಾಗುತ್ತೆ, ಮೊದಲು ಬೆಳವಣಿಗೆ ಬರುತ್ತೆ ಸರ್. ಅದಾದಮೇಲೆ ಜಾಗ ಸಾಕಾಗಲ್ಲ ಅವಕ್ಕೆ, ಆ ಕನ್ಫೈನ್ಡ್ ಎನ್ವೈರನ್ಮೆಂಟಲ್ಲಿ ಜಾಗ ಸಾಕಾಗಲ್ಲ ಒಂದು. ಸೊ ಡಿಸಾಲ್ವ್ಡ್ ಆಕ್ಸಿಜನ್ನು ಆಟೋಮೆಟಿಕಲಿ ಕಡಿಮೆ ಆಗಿಬಿಡುತ್ತೆ. ಸೊ ಒಂದು ರೂಮ್ನಲ್ಲಿ ಒಂದು 5 ಜನನ ತುಂಬೋ ಜಾಗಕ್ಕೆ 50 ಜನನ ತುಂಬಿದ್ರೆ ಏನಾಗುತ್ತೆ, ಸೇಮ್ ಮೀನಿನಲ್ಲೂ ಆಗುತ್ತೆ ಸರ್. ಸೊ ಮೇಯ್ನಾಗಿ ಸ್ಟ್ರೆಸ್ ಬರುತ್ತೆ. ಸೊ ಡೆವಲಪ್ಮೆಂಟ್ ಬರಲ್ಲ, ರೋಗಗಳು ಬರುತ್ತೆ ಸರ್. ಸೊ ಸ್ಟಾಕಿಂಗ್ ಡೆನ್ಸಿಟಿ ತುಂಬಾ ಮುಖ್ಯ ಸರ್. ಇಷ್ಟು ಜಾಗಕ್ಕೆ ಇಷ್ಟೇ ಮೀನು ಬಿಡಬೇಕು ಅಂತ ಇರುತ್ತೆ. ಸೊ ಆ ಸ್ಟಾಕಿಂಗ್ ಡೆನ್ಸಿಟಿನ ಮೇಂಟೈನ್ ಮಾಡಿದಾಗ ಎಷ್ಟೋ ರೋಗಗಳನ್ನ ತಡೆಗಟ್ಬೋದು ಸರ್ ನಾವು. ಪೂಜಾಶ್ರೀ ಅವರೇ, ಈ ಮೀನಿಗೆ ಬರುವಂತಹ ರೋಗಗಳನ್ನು ನಿರ್ವಹಣೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ತಮ್ಮಿಂದಲೇ ಪಡ್ಕೋಬೇಕು ಅಂತಾದರೆ ಹಾಂ ಸರ್, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತ ಸರ್. 7768621939. ಇನ್ನೊಮ್ಮೆ ಹೇಳ್ತೀರಾ? 7768621939. ಇನ್ನೂ ಒಂದು ಸರಿ ಹೇಳ್ಬಿಡಿ ಮೇಡಮ್. 7768621939. ಒಳ್ಳೆಯದು ಪೂಜಾಶ್ರೀ ಅವರೇ, ಇದುವರೆಗೂ ಕೂಡ ಮೀನು ಕೃಷಿಯಲ್ಲಿ ರೋಗ ನಿರ್ವಹಣೆ ಮತ್ತು ಹತೋಟಿ ಈ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಮೀನು ಸಾಕಾಣಿಕೆಯಲ್ಲಿ ರೋಗಗಳ ಸಮಗ್ರ ನಿರ್ವಹಣೆಯನ್ನು ಕುರಿತು ಮಳವಳ್ಳಿ ತಾಲೂಕು ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕೆಜೆ ಪೂಜಾಶ್ರೀ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಸೀಗಡಿ ಮೀನು ಕೃಷಿಯನ್ನು ಕುರಿತು ಮೈಸೂರಿನ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರವಿಕಿರಣ್ ಜಿಬಿ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯತರಂಗ. ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಬಂಗಡಿ ಮೀನು ಬಳಕಿದಾಗ ಸಹಯೋಗ ಮೀನುಗಾರಿಕಾ ಇಲಾಖೆ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.